ಬೆಸ್ಟ್ ಪರ್ಸನಲ್ ಲೋನ್ಸ್ ಇನ್ ಇಂಡಿಯಾದ 2025. 2025ರಲ್ಲಿ ಬೆಂಗಳೂರಿನಿಂದ ಬೆಳಗಾವಿ ಯಾವುದು ಉತ್ತಮ ಪರ್ಸನಲ್ ಲೋನ್? ಸಂಪೂರ್ಣ ಮಾರ್ಗದರ್ಶಿ ಸಾರಾಂಶ. ಈ ಲೇಖನವು 2025ರ ಪರಿಸರದಲ್ಲಿನ ಭಾರತದ ಅತ್ಯುತ್ತಮ ಬೆಸ್ಟ್ ಪರ್ಸನಲ್ ಲೋನ್ ಆಯ್ಕೆಗಳ ಕುರಿತು ತಾವುಗೆ ಅರಿವು ನೀಡಲು ರಚಿತವಾಗಿದೆ. ಬ್ಯಾಂಕ್ ನಾನ್ ಬ್ಯಾಂಕ್ ಆಯ್ಕೆಗಳು, ಬಳಕೆದಾರರ ಪ್ರೊಫೈಲ್ ಪ್ರಕಾರ ಉತ್ತಮ ಆಯ್ಕೆಗಳು, ಬಡ್ಡಿದರಗಳ ವ್ಯತ್ಯಾಸಗಳು, ಅರ್ಜಿ ದಾಖಲೆಗಳು, ಎಂಇ ಲೆಕ್ಕಾಚಾರ ಉದಾಹರಣೆಗಳು, ರಿಟೈರ್ಮೆಂಟ್ ಫ್ರೆಂಡ್ಲಿ ಸಲಹೆಗಳು ಮತ್ತು ಶುಲ್ಕ ಡಿಫರೆನ್ಸ್ ಇತ್ಯಾದಿ ಎಲ್ಲವನ್ನು ವಿವರವಾಗಿ ಕನ್ನಡದಲ್ಲಿ ನೀಡಿದ್ದಾರೆ. ಪ್ರಮುಖ ತತ್ವಗಳಿಂದ ಹಿಡಿದು ಪ್ರಾಯೋಗಿಕ ಚಟುವಟಿಕೆಗಳವರೆಗೆ ಎಲ್ಲವೂ ಈ ಲೇಖನದಲ್ಲಿ ಒಳಗೊಂಡಿವೆ. ಪರಿಚಯ. ಏಕೆ ಪರ್ಸನಲ್ ಲೋನ್? ಪರ್ಸನಲ್ ಲೋನ್ ವ್ಯಕ್ತಿಗತ ಸಾಲ ಎಂದರೆ ಗೃಹಗೆ, ಮೊಬೈಲೈಟ್, ವೈದ್ಯಕೀಯ ಖರ್ಚು, ವಿವಾಹ, ಶಿಕ್ಷಣ ಅಥವಾ ತುರ್ತು ಹಣಕಾಸಿನ ಅಗತ್ಯಕ್ಕೆ ಯಾವುದೇ ನಿರ್ದಿಷ್ಟ ಜೋಬನಲ್ಲದೆ ನೀಡಲಾಗುವ ಸೆಕ್ಯೂರ್ಡ್, ಅದೇ ಕೊಲೆಟರಲ್ ಇಲ್ಲದೆ ಸಾಲ. 2025ರಲ್ಲಿ ದುಡಿಮೆ ಬಡ್ಡಿದರಗಳ ಪ್ರಚೋದನೆ ಹಾಗೂ ಆನ್ಲೈನ್ ಪ್ರಕ್ರಿಯೆಗಳ ಸರಳತೆ ಕಾರಣಕ್ಕಾಗಿ ಜನರು ಬ್ಯಾಂಕ್ಗಳಿಗೂ ಹಾಗೂ ಎನ್ಬಿಎಫ್ಸಿಗಳಿಗೂ ಸೇರಿ ಪರ್ಸನಲ್ ಲೋನ್ಗಳತ್ತ ಹೆಚ್ಚಿನ ಪ್ರವೃತ್ತಿ ಹೊಂದಿದ್ದಾರೆ. 2025ರ ಪರ್ಸನಲ್ ಲೋನ್ ಮಾರುಕಟ್ಟೆ ಏನಿದು ಹೊಸದು? ಮುಖ್ಯ ಅಂಶಗಳು. ಆರ್ಬಿಐ ಕಡೆಯಿಂದ ಹಾಗೂ ಹಣಕಾಸು ನೀತಿಗಳ ಬದಲಾವಣೆಯಿಂದ ಕೆಲವು ದೊಡ್ಡ ಬ್ಯಾಂಕ್ಗಳು ತಮ್ಮ ಕ್ರೆಡಿಟ್ ಬೆಂಚ್ಮಾರ್ಕ್ ಆಧಾರಿತ ಉದ್ದೇಶಗಳನ್ನು ಹೇರಿಕೊಂಡು ಸಾಲದ ದರಗಳಲ್ಲಿ ಇಂಟ್ರೆಸ್ಟ್ ಸ್ಪ್ರೆಡ್ಸ್ ಬದಲಾವಣೆಗಳನ್ನು ತಂದಿದ್ದು, ಗ್ರಾಹಕರಿಗೆ ಸಮಯಕ್ಕೆ ಅಧಿಕಾರಿಗಳಿಂದ ಲಾಭ ನಷ್ಟ ಕಾಣಬಹುದು. ಬ್ಯಾಂಕ್ಗಳ ಅಧಿಕೃತ ದರ ಪೇಜ್ಗಳ ಪ್ರಕಟಣೆಗಳನ್ನು ಪರಿಶೀಲಿಸಿ. 2025ರಲ್ಲಿ ಬಡ್ಡಿದರಗಳ ಹದಬದಲಿ ಸ್ಥಿತಿಗೆ ಅನುಗುಣವಾಗಿ ಕೆಲವು ಕ್ಲಿಯರ್ ಟ್ಯಾಕ್ಸ್ ಫೈನಾನ್ಸ್ ಪುಟುಗಳು ಸಿಂಹದಿಂಸೆ ನೀಡಿರುವಂತೆ ಕಡಿಮೆ ಶುರುವಾದ ಬಡ್ಡಿದರಗಳು, ಉದಾಹರಣೆಗೆ 9.75% -10.99% ಶುರು, ಕೆಲವೊಂದು ಬ್ಯಾಂಕ್ ನಾನ್ ಬ್ಯಾಂಕ್ ಸಂಸ್ಥೆಗಳಲ್ಲಿ ಲಭ್ಯವಿದೆ. ಆದರೆ ನಿಜವಾದ ದರವು ನಿಮ್ಮ ನಕ್ಸಾ, ಸಿಐಬಿಐಎಲ್ ಕ್ರೆಡಿಟ್ ಸ್ಕೋರ್ ARW, ಸ್ಯಾಲರಿ ಕೆಲಸದ ಪ್ರಕಾರ ಮತ್ತು ಸಾಲದ ಮೊತ್ತ ಕಾಲಾವಧಿ ಮೇಲೆ ಅವಲಂಬಿತವಾಗಿರುತ್ತದೆ. ಇದಕ್ಕಿಂತ ಹೆಚ್ಚು ಸಂಪೂರ್ಣವಾಗಿ ನಿಖರ ದರಗಳನ್ನು ತಿಳಿದುಕೊಳ್ಳಲು, ನೇರವಾಗಿ ಆಯ್ಕೆ ಮಾಡಿದ ಬ್ಯಾಂಕ್ ಅಥವಾ ಎನ್ಬಿಎಫ್ಸಿನ ಅಧಿಕೃತ ವೆಬ್ ಪೇಜ್ ಅಥವಾ ಠೇವಣಿ ಕಂಪೇರ್ ಸೈಟ್ಗಳನ್ನು ನೋಡಿ. 2025ರಲ್ಲಿ ಟಾಪ್ ಪರ್ಸನಲ್ ಲೋನ್ಸ್ ದಾನಿಗಳು, ಪ್ರತಿಷ್ಠಿತ ಆಯ್ದಲಿಗಳು. ಕೆಳಗೆ 2025ರಲ್ಲಿ ಜನಪ್ರಿಯವೂ, ವಿಶ್ವಾಸಾರ್ಹವೂ, ವೇಗವಾದ ಸ್ವೀಕೃತಿಯೂ ಇರುವ ಕೆಲ ಪ್ರಮುಖ ಬ್ಯಾಂಕ್ ಮತ್ತು ಎನ್ಬಿಎಫ್ಸಿಗಳನ್ನು ಅವರ ವಿಶೇಷತೆಗಳೊಂದಿಗೆ ನೀಡಿದ್ದೇನೆ. ಈ ಮಾಹಿತಿಗಳು ಬ್ಯಾಂಕ್ಗಳ ಅಧಿಕೃತ ಪೇಜ್ಗಳು ಹಾಗೂ ಹಣಕಾಸು ಪೋರ್ಟಲ್ಗಳಿಂದ ಸಂಗ್ರಹಿಸಲಾಗಿದೆ. ಎಸ್ಬಿಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೊಡ್ಡ ಸಾರ್ವಜನಿಕ ಬ್ಯಾಂಕ್. ವಿಶೇಷತೆಗಳು: ಉದ್ದವಾಗಬಹುದಾದ ಮೊತ್ತ ಅಪ್ ಟು 35 ಲಕ್ಷ ರೂಪಾಯಿ, ಸರ್ಕಾರಿ ನಿಗದಿತ ರಿಯಾಯಿತಿ ಯೋಜನೆಗಳು, ಗವರ್ಮೆಂಟ್ ಎಂಪ್ಲಾಯೀಸ್, ಡಿಫೆನ್ಸ್ ಕನ್ಸೆಷನ್ಸ್ ಮತ್ತು ದೊಡ್ಡ ಶಾಖಾ ನೆಟ್ವರ್ಕ್. ಎಸ್ಬಿಐ ಪರ್ಸನಲ್ ಲೋನ್ಗಳ ಬಡ್ಡಿದರ ಶ್ರೇಣಿ 10.05%ದಿಂದ 15.05% ಪರ್ವರೆಗೆ ಇರುವುದಾಗಿ ಬ್ಯಾಂಕ್ ಅಧಿಕೃತ ಪುಟದಲ್ಲಿ ಉಲ್ಲೇಖವಾಗಿದೆ. ಯಾರಿಗೆ ಸೂಕ್ತ? ಸರ್ಕಾರಿ ಉದ್ಯೋಗಿಗಳು, ಭಾಗಕೋಲದ ಅರ್ಜಿದಾರರು, ದೊಡ್ಡ ಮೊತ್ತ ಬೇಕಾಗಿರುವವರು. ಪ್ರೋ ಕಾನ್. ಪ್ರೋ, ವಿಶ್ವಾಸಾರ್ಹತೆ ಮತ್ತು ಕಡಿಮೆ ಕಡತ ಶುಲ್ಕ. ಕೊಡ, ಪ್ರಕ್ರಿಯೆ ಕೆಲವೊಮ್ಮೆ ಎನ್ಬಿಎಫ್ಸಿಗಳಿಗಿಂತ ನಿಧಾನವಾಗಬಹುದು. ಐಸಿಐಸಿಐ ಬ್ಯಾಂಕ್ ಖಾಸಗಿ ವಾಣಿಜ್ಯ ಬ್ಯಾಂಕ್. ವಿಶೇಷತೆಗಳು: ವೇಗವಾದ ಅನುದಾನ, ಕ್ವಿಕ್ ಡಿಸ್ಬರ್ಸಲ್, ಆನ್ಲೈನ್ ಅನ್ನು ಪ್ರಾಂಪ್ಟ್ ಅನುಮತಿ, ಕೊಂಚ ವೈವಿಧ್ಯಮಯ ಬಿಡಿ ಬಡ್ಡಿದರಗಳು, ಉದಾಹರಣೆಗೆ 10.45%. ಆರಂಭಿಕ ದರಗಳನ್ನು ಕೆಲವು ಸ್ನಾತಕ ಪ್ರೊಫೈಲ್ಗಳಿಗೆ ನೀಡಲಾಗುತ್ತದೆ. ಯಾರಿಗೆ ಸೂಕ್ತ? ಮೊದಲ ಬಾರಿ ಸಾಲ ಪಡೆಯುವ ಮಧ್ಯಮ ಉನ್ನತ ಆದಾಯದ ನೌಕರರು. ಪ್ರೋ ಕಾನ್. ಪ್ರೋ, ವೇಗ, ತುಂಬಾ ಆನ್ಲೈನ್ ಸ್ನೇಹಿ. ಕಾನ್, ಹೆಚ್ಚಿನ ಪ್ರೊಫೈಲ್ ಫೀ ಹಾಗೂ ದರಗಳು ಮುದುಕರ ಮೇಲೆ ವ್ಯತ್ಯಾಸ. ಆಕ್ಸಿಸ್ ಬ್ಯಾಂಕ್ ಸ್ಪರ್ಧಾತ್ಮಕ ವಿವರಗಳೊಂದಿಗೆ ಖಾಸಗಿ ಬ್ಯಾಂಕ್. ವಿಶೇಷತೆಗಳು: ಆಕ್ಸಿಸ್ನಲ್ಲಿ ಪರ್ಸನಲ್ ಲೋನ್ ದರಗಳು 9.99% ಪರವರೆಗೆ ಆರಂಭವಾಗುತ್ತವೆ ಎಂದು ಬ್ಯಾಂಕ್ ಉಲ್ಲೇಖಿಸಿದೆ. ಫಿಕ್ಸ್ಡ್ ರೇಟ್ ಸ್ಟಾರ್ಟಿಂಗ್ ಎಟ್ 9.99% PA. ಇದು ತಕ್ಷಣದ ಎಂಇ ನಿರ್ಧಾರಕ್ಕೆ ಉಪಯುಕ್ತ. ಯಾರಿಗೆ ಸೂಕ್ತ? ಕಡಿಮೆ ಎಂಇ ಬೇಕು ಎಂದು ಬಯಸುವರು ಮತ್ತು ಫ್ಲೆಕ್ಸಿಬಲ್ ರಿಪೇಮೆಂಟ್ ಇಚ್ಛಿಸುವರು. ಬಜಾಜ್ ಫಿನ್ಸರ್ವ್. ಬಜಾಜ್ ಫೈನಾನ್ಸ್ ಎನ್ಬಿಎಫ್ಸಿ. ವೇಗ, ಹೆಚ್ಚಿನ ಮರೆಮಾಡುವ ಸಾಮರ್ಥ್ಯ. ವಿಶೇಷತೆಗಳು: ಎನ್ಬಿಎಫ್ಸಿಗಳಾಗಿ ಹೆಚ್ಚಿದ ಸುರಕ್ಷಿತ ಆನ್ಲೈನ್ ಪ್ರಕ್ರಿಯೆ, ದೊಡ್ಡ ಕವರ್ ಅಪ್ ಟು ಸೆವೆರಲ್ ಲ್ಯಾಕ್ಸ್, ಉದ್ದ ಶ್ರೇಣಿ ಕಾಲಾವಧಿ.
ಬಜಾಜ್ ಫಿನ್ಸರ್ವ್ ಫೈನಾನ್ಸ್ ಅವರು ಕೆಲ ಸಂದರ್ಭಗಳಲ್ಲಿ 9.5% 10% ಪ್ರಾರಂಭಿಕ ದರಗಳನ್ನು ಅಥವಾ ಪ್ರಚಾರದ ಆಧಾರದ ಮೇಲೆ ಆಕರ್ಷಕ ಷರತ್ತುಗಳನ್ನು ನೀಡುತ್ತಿದ್ದಾರೆ. ಮೊತ್ತ ಮತ್ತು ಕ್ರೆಡಿಟ್ ಪ್ರೊಫೈಲ್ನ ಮೇಲೆ ಅವಲಂಬಿತ. ಯಾರಿಗೆ ಸೂಕ್ತ? ಫ್ರೀಲ್ಯಾನ್ಸರು, ಎಸ್ಎಂಇ ಮಾಲಕರು ಮತ್ತು ತಮ್ಮ ಹಣದ ಪ್ರವಾಹ ನಿರ್ವಹಣೆಗೆ ತಕ್ಷಣ ಹಣ ಬೇಕಾಗುವವರು. ಟಾಟಾ ಕ್ಯಾಪಿಟಲ್, ಎಚ್ಡಿಎಫ್ಸಿ ಬ್ಯಾಂಕ್, ಐಡಿಎಫ್ಸಿ ಫಸ್ಟ್, ಇಂಡಸ್ಇಂಡ್ ಇನ್ನಷ್ಟು ಆಯ್ಕೆಗಳು. ಟಾಟಾ ಕ್ಯಾಪಿಟಲ್ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ಹಾಗೂ ಬೇರೆ ಖಾಸಗಿ ಬ್ಯಾಂಕ್ಗಳು ಕೂಡ ಸ್ಪರ್ಧಾತ್ಮಕ ದರ ಮತ್ತು ವೈಯಕ್ತಿಕ ಉತ್ಪನ್ನಗಳೊಂದಿಗೆ ಲಭ್ಯವಿವೆ. ಉದಾಹರಣೆಗೆ ಟಾಟಾ ಕ್ಯಾಪಿಟಲ್ ಅವರ ಪ್ರಾರಂಭಿಕ ದರಗಳು ಕೆಲವೊಮ್ಮೆ 10.99% ಇತ್ಯಾದಿ. 2025ರಲ್ಲಿ ಖಗೋಲು ಬಡ್ಡಿದರಗಳು ಮತ್ತು ಅವರ ವ್ಯತ್ಯಾಸಗಳ ವಿವರಣೆ. ಇಂಟ್ರೆಸ್ಟ್ ರೇಟ್ ಡೈನಾಮಿಕ್ಸ್. ಬೇಸ್ ರೇಟ್ ಮತ್ತು ಎಂಸಿಎಲ್ಆರ್ ರೆಪೋ ಆಧಾರ. ಬ್ಯಾಂಕ್ಗಳು ತಮ್ಮ ಸಾಲದ ದರವನ್ನು ಎಂಸಿಎಲ್ಆರ್ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ ಅಥವಾ ಆರ್ಬಿಐ ಬೆಂಚ್ಮಾರ್ಕ್ಸ್ ಮೇಲೆ ಆಧಾರಿತವಾಗಿ ನಿರ್ಧರಿಸುತ್ತವೆ. ಈ ಕಾರಣದಿಂದಾಗಿ ಆರ್ಬಿಐ ಪಾಲಿಸಿ ಬದಲಾವಣೆಯು ಸಾಲದ ಖರ್ಚಿನಲ್ಲಿ ತಕ್ಷಣ ಪರಿಣಾಮ ಬೀರುತ್ತದೆ. ಎಸ್ಬಿಐ 2 ವರ್ಷ ಎಂಸಿಎಲ್ಆರ್ ಮತ್ತು ಅದರ ಸ್ಪ್ರೆಡ್ಗಳ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಿದೆ. ವ್ಯಕ್ತಿಯ ಕ್ರೆಡಿಟ್ ಸ್ಕೋರ್. ಸಿಐಬಿಐಎಲ್ ಉತ್ತಮ ಕ್ರೆಡಿಟ್ ಸ್ಕೋರ್ ಇದ್ದು ಮತ್ತು ಸ್ಥಿರ ಆದಾಯದಿದ್ದರೆ ಬ್ಯಾಂಕ್ ಕೊಂಚ ಕಡಿಮೆ ದರ ನೀಡಬಹುದು. ಕ್ಲಿಯರ್ಟ್ಯಾಕ್ಸ್, ಪೈಸಾಬ್ಜಾರ್ ಮುಂತಾದ ಪೋರ್ಟಲ್ಗಳು ಕಡಿಮೆ ದರಗಳು ಉತ್ತಮ ಕ್ರೆಡಿಟ್ ಪ್ರೊಫೈಲ್ಗಳಿಗೆ ಲಭ್ಯ ಎಂದು ವಿಶ್ಲೇಷಿಸುತ್ತವೆ. ಎನ್ಬಿಎಫ್ಸಿ ವರ್ಸಸ್ ಬ್ಯಾಂಕ್ ದರಗಳು. ಎನ್ಬಿಎಫ್ಸಿಗಳು ಸರಾಸರಿ ವೇಗವಾದ ಅನುಮೋದನೆ ಮತ್ತು ಕೆಲವೊಮ್ಮೆ ಸ್ಪರ್ಧಾತ್ಮಕ ದರಗಳನ್ನು ನೀಡಬಹುದು, ಆದರೆ ಕೆಲವು ಸಂದರ್ಭಗಳಲ್ಲಿ ಪ್ರಾಸೆಸಿಂಗ್ ಫೀಸ್ ಅಥವಾ ಮಾರ್ಗದೋಷ ಶುಲ್ಕಗಳು ಹೆಚ್ಚು ಇರಬಹುದು. ಯಾವ ಬ್ಯಾಂಕ್ ನಾನ್ ಬ್ಯಾಂಕ್ ನಿಮಗೆ ಸೂಕ್ತ? ಪ್ರಾಯೋಗಿಕ ಮಾರ್ಗದರ್ಶಿ. ನಿಮ್ಮ ಪ್ರೊಫೈಲ್. ಉದಾಹರಣೆಗೆ ಉದ್ಯೋಗದ ಪ್ರಕಾರ, ಆದಾಯ, ಕ್ರೆಡಿಟ್ ಸ್ಕೋರ್, ಸಾಲದ ಪ್ರಮಾಣ ಮತ್ತು ಉದ್ದ ಆಧಾರದಲ್ಲಿ ಸೂಕ್ತ ಆಯ್ಕೆ ಬೇರೆಯಾಗಬಹುದು. ಕೆಳಗಿನ ಹಂತಗಳು ಸಹಾಯ ಮಾಡುತ್ತವೆ. ಕಡಿಮೆ ಬಡ್ಡಿದರವನ್ನೇ ಮೊದಲು ನೋಡಬೇಡಿ. ಸಂಪೂರ್ಣ ಖರ್ಚು ನೋಡಿ. ಪ್ರಾರಂಭಿಕ ದರ ಕಡಿಮೆ ಇದ್ದರೂ ಪ್ರಾಸೆಸಿಂಗ್ ಫೀ, ಪ್ರಿಪೇಮೆಂಟ್ ಚಾರ್ಜಸ್, ಫಾರ್ಕ್ಲೋಜರ್ ಪಾಲಿಸಿ, ಇನ್ಶೂರೆನ್ಸ್ ಚೆಕ್ ಮಾಡಿ. ಎಂಇ ಬಳಕೆದಾರಿ ಅನುಭವ ಲೆಕ್ಕಿಸಿ. ಪರಿಗಣಿಸಿ. ಅರ್ಧ ವರ್ಷದೊಳಗಾದ ದೊಡ್ಡ ಪ್ರಿಪೇಮೆಂಟ್ ಬಯಸಿದರೆ ಪ್ರಿಪೇಮೆಂಟ್ ಶುಲ್ಕ ಗಮನದಲ್ಲಿಡಿ. ಅರ್ಜಿ ಸಾಗಣೆ ವೇಗ. ತುರ್ತು ಹಣಕ್ಕೆ ಬೇಗ ಲೋನ್ ಬೇಕಾದರೆ ಎನ್ಬಿಎಫ್ಸಿಗಳು ವೇಗವಾಗಿ ಡಿಸ್ಬರ್ಸ್ ಮಾಡಬಲ್ಲವು. ಐಸಿಐಸಿಐ, ಬಜಾಜ್ ಫೈನಾನ್ಸ್ ನಂತಹ ಸಂಸ್ಥೆಗಳು ವೇಗಕ್ಕೆ ಹೆಸರು ಮಾಡಿವೆ. ಪೂರ್ಣ ವಿರಾಮ. ವಿಶ್ವಾಸಾರ್ಹತೆ ಮತ್ತು ಗ್ರಾಹಕ ಸೇವೆ. ದೊಡ್ಡ ಬ್ಯಾಂಕ್ಗಳು ಶಾಖಾ ಬೆಂಬಲ, ಗ್ರೀವೆನ್ಸ್ ರೆಡ್ರೆಸಲ್ನಲ್ಲಿ ಬಲವಂತಕ್ಕೆ ಕಾರಣವಾಗಬಹುದು. ಉದಾ. ಎಸ್ಬಿಐ, ಎಚ್ಡಿಎಫ್ಸಿ. ಅರ್ಜಿ ಸಲ್ಲಿಸುವ ಮೊದಲು ತಯಾರಿಸಬೇಕಾದ ದಾಖಲೆಗಳು. ಕಾಮನ್ ಡಾಕ್ಯುಮೆಂಟ್ಸ್ ಚೆಕ್ಲಿಸ್ಟ್. ಪಾಸ್ಪೋರ್ಟ್ ಸೈಜ್ ಫೋಟೋಗಳು 2. ಪ್ಯಾನ್ ಕಾರ್ಡ್ ಅವನ ಪಟ್ಟಿ. ಆಧಾರ್ ಕಾರ್ಡ್, ಇಡ್ ಮತ್ತು ಅಡ್ರೆಸ್ ವೆರಿಫಿಕೇಶನ್. ಸಂಬಳದ ಸಾಬೀತು. ಮೊತ್ತವನ್ನು ತೋರಿಸುವ ತಿಂಗಳ ಬೇಲಿ ಸ್ಯಾಲರಿ ಸ್ಲಿಪ್ಸ್ 3 ತಿಂಗಳು ಅಥವಾ ಫಾರ್ಮ್ 16. ಐಟಿ ರಿಟರ್ನ್ಸ್ ಪೇ ಸ್ಲಿಪ್ಸ್ ಸೆಲ್ಫ್ ಎಂಪ್ಲಾಯ್ಡ್. ಬ್ಯಾಂಕ್ ಸ್ಟೇಟ್ಮೆಂಟ್ 3 ರಿಂದ 6 ತಿಂಗಳ. ಕೆಲಸದ ಆವೃತ್ತಿ. ಆಫರ್ ಲೆಟರ್ ಒಳ್ಳೆಯತನಕ್ಕೆ. ಕೆವೈಸಿ ಸಹಿತ ಇತರ ಕಾಗದಗಳು. ಅಡ್ರೆಸ್ ಪ್ರೂಫ್, ಫೋಟೋ ಇಡ್. ಎನ್ಬಿಎಫ್ಸಿಗಳಿಗೆ ಕೆಲವೊಂದು ಇಳಿಕೆಯಾಗುವ ಡಾಕ್ಯುಮೆಂಟ್ಸ್ ನಕಾಶೆಗಳನ್ನು ಬೇಡಬಹುದು. ಯಾವ ಬ್ಯಾಂಕ್ ತೊಬ್ಬು ಇದನ್ನು ಬೇಡುತ್ತದೆಯೋ ಮೊದಲು ವೆಬ್ಸೈಟ್ನಲ್ಲಿ ಪರಿಶೀಲಿಸಿ. ಎಂಇ ಉದಾಹರಣೆಗಳು. ಹಳೆಯ ಪ್ರಸ್ತುತ ದರಗಳ ಸ್ಫುಟ ಉದಾಹರಣೆ. ಹಿಸಾಬು. 5 ಲಕ್ಷ ರೂಪಾಯಿ ಸಾಲ. ಅವಧಿ 3 ವರ್ಷ, 36 ಮಂತ್ಸ್. ಬಡ್ಡಿದರ 10.99% ಪಿ.ಎ. ಎಂಇಗಾಗಿ ಸರಳ ಸೂತ್ರ ಅಥವಾ ಎಂಇ ಕ್ಯಾಲ್ಕುಲೇಟರ್ ಬಳಕೆ ಮಾಡಿ. ಬ್ಯಾಂಕ್ಗಳ ಎಂಇ ಕ್ಯಾಲ್ಕುಲೇಟ್ ಪುಟಗಳಲ್ಲಿನ ಸಾಧನಗಳನ್ನು ಬಳಸಿರಿ. ಉದಾಹರಣೆ 2 ಲಕ್ಷ ರೂಪಾಯಿ ಸಾಲ. ಅವಧಿ 2 ವರ್ಷ. ಬಡ್ಡಿದರ 9.99%. ಆಕ್ಸಿಸ್ ಬ್ಯಾಂಕ್ ಪ್ರಾರಂಭಿಕ ಉದಾಹರಣೆ. ಇತ್ಯಾದಿ. ಇದಕ್ಕಿಂತ ಹೆಚ್ಚು ಯಥಾರ್ಥ ಉದ್ದೇಶದ ಎಂಇ ಹಿಸಾಬಿಗೆ ಬ್ಯಾಂಕ್ ನಾನ್ ಬ್ಯಾಂಕ್ಗಳ ಅಧಿಕೃತ ಎಂಇ ಕ್ಯಾಲ್ಕುಲೇಟರ್ ಬಳಸುವುದೇ ಉತ್ತಮ. ಇದರಿಂದ ಪ್ರಾಸೆಸಿಂಗ್ ಫೀ, ಫೈಲಿಂಗ್ ಚಾರ್ಜಸ್ ಸೇರಿದಂತೆ ಸಂಪೂರ್ಣ ಪಾವತಿ ದರ ಲಭ್ಯವಾಗುತ್ತದೆ. ಪರ್ಸನಲ್ ಲೋನ್ ತೆಗೆದುಕೊಳ್ಳುವಾಗ ಬೇಕಾದ 12 ಟಿಪ್ಸ್. ಸಂಪೂರ್ಣ ಮತ್ತು ಪ್ರಾಯೋಗಿಕ. ಸಿಐಬಿಐಎಲ್ ಅಂಕ ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ. 700 ಸಂಕಲನ ಮೇಲೆ ಉತ್ತಮ ದರ ಅಪೇಕ್ಷೆ. ಎಲ್ಲಾ ಶುಲ್ಕಗಳನ್ನು ಒದಗಿಸಿ. ಪ್ರಾಸೆಸಿಂಗ್ ಫೀ, ಡಾಕ್ಯುಮೆಂಟೇಶನ್ ಫೀ, ಪ್ರಿಪೇಮೆಂಟ್, ಫಾರ್ಕ್ಲೋಜರ್ ಶುಲ್ಕಗಳನ್ನು ಮೊದಲು ಕೇಳಿ. ಸಾಲದ ಅವಧಿ ಸಮರ್ಪಕವಾಗಿರಲಿ. ದೀರ್ಘ ಅವಧಿ ಕಡಿಮೆ ಎಂಇ ಆದರೆ ಒಟ್ಟು ಬಡ್ಡಿ ಹೆಚ್ಚಾಗುತ್ತದೆ.
ಬಡ್ಡಿ ಶ್ರೇಣಿಯನ್ನು ಫಿಕ್ಸ್ಡ್ ಫ್ಲೋಟಿಂಗ್ ಆರಿಸುವಾಗ ಎಚ್ಚರಿಕೆ. ಫ್ಲೋಟಿಂಗ್ ದರವು ಬ್ಯಾಂಕ್ ಬೆಂಚ್ಮಾರ್ಕ್ ಬದಲಾಗಿದ್ರೆ ಎಮ್ಮಿ ತಗ್ಗಬಹುದು ಅಥವಾ ಹೆಚ್ಚಾಗಬಹುದು. ಸ್ಪೆಷಲ್ ರೇಟ್ಸ್ ಗವರ್ಮೆಂಟ್ ಡಿಫೆನ್ಸ್ ಗವರ್ಮೆಂಟ್ ಎಂಪ್ಲಾಯೀಸ್ ಪರಿಶೀಲಿಸಿ. ಕೆಲವು ಬ್ಯಾಂಕ್ಗಳು ವಿಶೇಷ ರಿಯಾಯಿತಿ ಕೊಡುವ ಸೂಲನ್. ಉದಾ SBI ಗವರ್ಮೆಂಟ್ ಡಿಫೆನ್ಸ್ ಕನ್ಸೆಷನ್. NBFC ಅಥವಾ ನಿಮ್ಮ ಗುರಿ ಪ್ರಕಾರ ಆಯ್ಕೆ ಮಾಡಿ. ವೇಗವೇ ಮುಖ್ಯವೋ ಅಥವಾ ಕಡಿಮೆ ದರವೇ ಮುಖ್ಯವೋ ಅಂದರೆ ಆಯ್ಕೆ ಬದಲಾಗುತ್ತದೆ. ಅರ್ಜಿಯ ಕುರಿತು 2 ಆಫರ್ಸ್ ಪಡೆಯಿರಿ. 2-3 ಲೆಂಡರ್ಸ್ ನಿಂದ ಪ್ರೀ ಅಪ್ರೂವ್ಡ್ ಆಫರ್ಸ್ ನೋಡಿ. ಇವುಗಳನ್ನು ಮ್ಯೂಚುವಲಿ ಕಂಪೇರ್ ಮಾಡಿ. ಎಮ್ಮಿ ಬಜೆಟ್ ಮೊದಲು ಫಿಕ್ಸ್ ಮಾಡಿ. ತಿಂಗಳ ಆಮದು ರಕ್ಷಿಸಿಕೊಂಡು ಕೇವಲ 30-40% ಹೆಚ್ಚುವರಿ ಎಮ್ಮಿನ ಅನುಮತಿ ಕೊಡಿ. ನಮ್ಮ ಫೈನಾನ್ಷಿಯಲ್ ಗೋಲ್ ಜೊತೆ ಬೀಳಿಸಿ. ತುರ್ತು ನಿಧಿ ಇಮರ್ಜೆನ್ಸಿ ಫಂಡ್ ಉಳಿಸಿಕೊಳ್ಳಿ. ಸಾಲ ತೆಗೆದು ನಿಮ್ಮ ಎಲ್ಲ ಉಳಿತಾಯವನ್ನು ಖರ್ಚು ಮಾಡುವುದು ತಪ್ಪು. ಪ್ರೀ ಪೇಮೆಂಟ್ ಫಾರ್ಕ್ಲೋಜರ್ ರೂಲ್ಸ್ ತಿಳಿದುಕೊಳ್ಳಿ. ಕೆಲವು ಬ್ಯಾಂಕ್ಗಳಲ್ಲಿ ಫ್ಲೋಟಿಂಗ್ ಲೋನ್ಗಳಲ್ಲಿ ಪ್ರಿಪೇಮೆಂಟ್ ಫ್ರೀ ಇರುವವು. ಪೂರಕ ಆದಾಯ ರಿಟಿ ಶ್ರೋತಗಳ ಮಾಹಿತಿ ನೀಡಿ. ಹೋಲಿನ ಡಾಕ್ಯುಮೆಂಟ್ಸ್ ಆಲ್ಟರ್ನೇಟ್ ಇನ್ಕಮ್ ರೆಂಟಲ್ ಇನ್ಕಮ್ ಫ್ರೀಲಾನ್ಸಿಂಗ್ ಇನ್ವಾಯ್ಸಸ್ ಇದ್ದರೆ ಬೆಟರ್ ಅಪ್ರೂವಲ್. ಲೋನ್ ಓನರ್ಶಿಪ್ ಮತ್ತು ಕೋ ಅಪ್ಲಿಕೆಂಟ್ ಆಯ್ಕೆ. ಸ್ಪೌಸ್ ಕೋ ಆಕಯನ್ನು ಸೇರಿಸುವ ಮೂಲಕ ಉತ್ತಮ ಚಿತ್ರಣ ಕಡಿಮೆ ದರ ಪಡೆಯಬಹುದಾಗಿದೆ. 2025 ರಲ್ಲಿ ಎಲ್ಲ ಮುಗಿಯುವ ಲೆಕ್ಕಗಳು ಏನು ಪರಿಶೀಲಿಸಬೇಕು. ಚೆಕ್ಲಿಸ್ಟ್ ಬಿಫೋರ್ ಸೈನಿಂಗ್. ಏಪ್ರಿಲ್ ಆನ್ಯುವಲ್ ಪರ್ಸೆಂಟೇಜ್ ರೇಟ್ ಅಥವಾ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್. ಬ್ಯಾಂಕ್ ಯಾರು ಇದನ್ನು ನೀಡುತ್ತಿರುವುದು. ಏಪ್ರಿಲ್ ಎಲ್ಲ ಶುಲ್ಕಗಳನ್ನು ತೋರಿಸುತ್ತದೆ. ಪ್ರಾಸೆಸಿಂಗ್ ಫೀ ಇಷ್ಟೇ. ಫ್ಲಾಟ್ ಅಥವಾ ಪರ್ಸೆಂಟೇಜ್. ಪ್ರಿಪೇಮೆಂಟ್ ಚಾರ್ಜಸ್ ಎಸ್ಪೆಷಲಿ ಫಾರ್ ಫ್ಲೋಟಿಂಗ್ ವರ್ಸಸ್ ಫಿಕ್ಸ್ಡ್. ಲೇಟ್ ಪೇಮೆಂಟ್ ಪೆನಲ್ಟಿ ರೇಟ್ಸ್. ಎಮ್ಮಿ ಹಾಲಿಡೇ ಆಪ್ಷನ್ಸ್ ಫ್ಯೂ ಲೆಂಡರ್ಸ್ ನೀಡುವಂತೆ. ಇನ್ಶೂರೆನ್ಸ್ ಆಪ್ಷನ್. ಲೋನ್ ಇನ್ಶೂರೆನ್ಸ್ ಇದು ಕಡ್ಡಾಯವೇ ಇಲ್ಲವೇ ಅಂತ ಸ್ಪಷ್ಟತೆ. 2025 ರಲ್ಲಿ ಕೈಗೆಟಕ ಪರ್ಸನಲ್ ಲೋನ್. ನಾನು ಯಾವತ್ತಿಗೂ ಏನನ್ನು ಆರಿಸಬೇಕು. ನಿಮ್ಮ ಇನ್ಕಮ್ ಪ್ರೊಫೈಲ್ ಪ್ರಕಾರ ಸಾಮಾನ್ಯ ಸಲಹೆಗಳು. ಕಡಿಮೆ ಆದಾಯ ಮತ್ತು ಮಧ್ಯಮ CIBIL. ದೊಡ್ಡ ಬ್ಯಾಂಕ್ಗಳು ಬಹಳ ಕಠಿಣ ಆದಾಯ ಮಾನದಂಡ ಇಟ್ಟುಕೊಳ್ಳಬಹುದು. NBFC ಅಥವಾ ಹೊಸ ಯುಗ ಆನ್ಲೈನ್ ಲೆಜರ್ಗಳು ವೇಗ ಮತ್ತು ಶ್ರೇಷ್ಠತೆ ನೀಡಬಹುದು. ಉನ್ನತ ಆದಾಯ ಮತ್ತು ಉತ್ತಮ CIBIL. ದೊಡ್ಡ ಖಾಸಗಿ ಎಂಟರ್ಪ್ರೈಸ್ ಬ್ಯಾಂಕ್ಗಳು ತಕ್ಷಣ ಕಡಿಮೆ ದರ ನೀಡಬಹುದು. ICICI ಆಕ್ಸಸ್ HDFC. ಸರ್ಕಾರಿ ಉದ್ಯೋಗಿಗಳು ಡಿಫೆನ್ಸ್ SBI ಮೊದಲನೆಯರಲ್ಲಿಯೇ ವಿಶೇಷ ರಿಯಾಯಿತಿ ಯೋಜನೆಗಳನ್ನು ಕೆಲವೊಮ್ಮೆ ಪ್ರಕಟಿಸುತ್ತವೆ. ಇವು ಪರಿಶೀಲಿಸುವುದು ಘನ. ಕೇಳಲ್ಪಡುವ ಪ್ರಶ್ನೆ ಉತ್ತರಗಳು. ಫ್ಯಾಕ್ಸ್ ಕನ್ನಡದಲ್ಲಿ ಸಂಕ್ಷಿಪ್ತಿ ಉತ್ತರಗಳು. ಪರ್ಸನಲ್ ಲೋನ್ಗೆ ಅತ್ಯುತ್ತಮ ಇಂಟ್ರೆಸ್ಟ್ ರೇಟ್ ಯಾರು ನೀಡುತ್ತಾರಂತೆ. ಉತ್ತರ 2025 ರ ಪರಿಸರದಲ್ಲಿ ಕೆಲ ಬ್ಯಾಂಕ್ NBFCಗಳು ಪ್ರಾರಂಭಿಕ ದರ 9.75% -10.99% ರೇಂಜ್ನಲ್ಲಿ ಪ್ರಚಾರ ನಿಗದಿತ ಗ್ರಾಹಕರಿಗೆ ನೀಡುತ್ತಿದ್ದಾವೆ ಎಂದು ವರದಿಗಳು ಕಾಗದಗಳಲ್ಲಿ ಲಭ್ಯವಿವೆ. ಆದರೆ ನಿಜವಾದ ದರವು ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಅರ್ಜಿ ವೈಶಿಷ್ಟ್ಯಗಳ ಮೇಲೆ ಆಧಾರಿತವಾಗಿರುತ್ತದೆ. ಆದ್ದರಿಂದ ನೇರವಾಗಿ ಲೆಂಡರ್ನಿಂದ ಕೋಟೇಶನ್ ಪಡೆಯಿರಿ. NBFC ಫಿನ್ಟೆಕ್ ಸಂಸ್ಥೆಗಳಿಂದ ಸಾಲ ತೆಗೆದುಕೊಳ್ಳುವುದು ಸುರಕ್ಷಿತವೇ. ಉತ್ತರ ಹೌದು, ಆದರೆ ಚೇತನವಾಗಿ. NBFCಗಳು ನಿರ್ದಿಷ್ಟ ಪ್ರಯೋಜನ, ವೇಗದ ಡಿಸ್ಬರ್ಸಲ್, ಕಡಿಮೆ ಆಡಳಿತ ನೀಡಬಹುದು. ಹೀಗೆ ಸರ್ವರಕ್ಷಿತ ಏಜೆನ್ಸಿ ರೆಪ್ಯುಟೇಷನ್ ಮತ್ತು ಗ್ರಾಹಕ ವಿಮರ್ಶೆಗಳನ್ನು ಪರಿಶೀಲಿಸಿ. ಸದ್ಯದಲ್ಲಿ SBI ಆಕ್ಸೆಸ್ ICICIಯಲ್ಲಿ ಯಾವ ಪ್ರಕಾರದ ರಿಯಾಯಿತಿ ಇದೆ. ಉತ್ತರ SBI 2025ನೇ ಸಾಲಿನ ನಿಯಮಾನುಸಾರ ವಿವಿಧ ಸ್ಪ್ರೆಡ್ಗಳೊಂದಿಗೆ 10.05%ದಿಂದ 15.05% ಶ್ರೇಣಿಯನ್ನು ಪ್ರಕಟಿಸಿದೆ. ಆಕ್ಸೆಸ್ ಅವರು 9.99% ಆರಂಭಿಕ ರೇಟ್ ಉಲ್ಲೇಖಿಸಿದ್ದು, ICICI ಪ್ರಾರಂಭವಾಗುವ ದರಗಳನ್ನು ತಮ್ಮ ಪುಟದಲ್ಲಿ ಬೆಳಗ್ಗೆ 10:45 ನಕ್ಷತ್ರ ಚಿಹ್ನೆ ಆರಂಭವೆಂದು ಸೂಚಿಸಿದೆ. ನಿಮ್ಮ ಪ್ರೊಫೈಲ್ಗೆ ಅನುಗುಣ ಉಲ್ಲೇಖಿತ ದರಗಳು ಬದಲಾಗುತ್ತವೆ. ನಿರ್ಣಯ 2025 ರಲ್ಲಿ ನಾನು ಏನು ಮಾಡಬೇಕು. ಕಾಂಕ್ರೀಟ್ ನೆಕ್ಸ್ಟ್ ಸ್ಟೆಪ್ಸ್. ನಿಮ್ಮ ಕ್ರೆಡಿಟ್ ಸ್ಕೋರ್ ಪರಿಶೀಲಿಸಿ. CIBIL ಎಕ್ವಫ್ಯಾಕ್ಸ್ ಎಕ್ಸ್ಪೀರಿಯನ್ 700 ಸಂಕಲನ ಸಾಧಿಸಲು ಪ್ರಯತ್ನಿಸಿ. ಮೊದಲೇ 2-3 ಲೆಂಡರ್ಸ್ ನಿಂದ ಪ್ರೀ ಅಪ್ರೂವ್ಡ್ ಕೋರ್ಟ್ ಆಫರ್ ಪಡೆದುಕೊಳ್ಳಿ. SBI ಆಕ್ಸಸ್ ICICI ಬಜಾಜ್ ಫೈನಾನ್ಸ್ ಟಾಟಾ ಕ್ಯಾಪಿಟಲ್ ಮತ್ತು ಏಪ್ರಿಲ್ನಿಂದ ಸಂಪೂರ್ಣ ವೆಚ್ಚ ಕಂಡುಹಿಡಿಯಿರಿ. ಎಮ್ಮಿ ಕ್ಯಾಲ್ಕ್ಯುಲೇಟರ್ಸ್ ಬಳಸಿ ಸಿಮ್ಯುಲೇಷನ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ಯೋಗ್ಯವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಪ್ರಾಸೆಸಿಂಗ್ ಫೀ ಮತ್ತು ಇತರ ಶುಲ್ಕಗಳನ್ನು ದರದ ಜೊತೆ ಹೋಲಿಸಿ. ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ದಾಖಲೆಗಳನ್ನು ಸಿದ್ಧಗೊಳಿಸಿ ಮತ್ತು ಮಾರ್ಗಸೂಚಿ ಗಮನಿಸಿ.
ಸಂಪುಟ ಸಮರಿ ಚೆಕ್ ಲಿಸ್ಟ್ ತ್ವರಿತವಾಗಿ ಓದಿ ಮತ್ತು ಉಳಿಸಿಕೊಳ್ಳಿ. ಸಿಐಬಿಐಲ್ 700 ಸಂಕಲನ ಉದ್ದೇಶ. ಎಸ್ಬಿಐ 10.05% 15.05% ಶ್ರೇಣಿ ಉಲ್ಲೇಖ. ಎಸ್ಬಿಐ ಅಫಿಷಿಯಲ್ ಆಕ್ಸಸ್ ಪ್ರಾರಂಭಿಕ ದರ 9.99% ಉಲ್ಲೇಖ. ಆಕ್ಸೆಸ್ ಅಫಿಷಿಯಲ್ ಐಸಿಐಸಿಐ ಆರಂಭಿಕ ಉಲ್ಲೇಖ 10.45% ಕ್ಕಿಂತ ಪ್ರಾರಂಭ. ಬಜಾಜ್ ಟಾಟಾ ಎಚ್ಡಿಎಫ್ಸಿ ಎನ್ಬಿಎಫ್ಸಿ ಖಾಸಗಿ ಬ್ಯಾಂಕ್ಗಳಲ್ಲಿ ಸ್ಪರ್ಧಾತ್ಮಕ ಆಯ್ಕೆಗಳು ಮತ್ತು ವೇಗದ ಡಿಸ್ಬರ್ಸಲ್. ಸಂಪೂರ್ಣವಾಗಿ ಪರ್ಸನಲ್ ಲೋನ್ ಉದಾಹರಣೆಗಳೊಂದಿಗೆ ಪ್ರಾಕ್ಟಿಕಲ್ ಕೇಸ್ ಸ್ಟಡೀಸ್. ಕೇಸ್ ಎ ಅನುಭವಗೊಳ್ಳುವ ಮಧ್ಯಮ ಆದಾಯದ ಸರಣಿ. ಸ್ಯಾಲರಿಡ್ ಏಜ್ 30. ಅಧಿಕಾರ ನಿರಂತರ ಸಂಬಳ 50,000 ರೂಪಾಯಿ ಪಿಎಂ. ಗುರಿ 5 ಲಕ್ಷ ರೂಪಾಯಿ ಕಾದ ವೈದ್ಯಕೀಯ ಮಕಾನ್ ಟ್ರೀಟ್ಮೆಂಟ್ ಶಿಕ್ಷಣ. ಸಲಹೆ ಆಕ್ಸೆಸ್ ಐಸಿಐಸಿಐ ಅಥವಾ ಬಜಾಜ್ ಫೈನಾನ್ಸ್ನಿಂದ ಪ್ರೀ ಅಪ್ರೂವ್ಡ್ ಆಫರ್ಸ್ ಹೋಲಿಸಿ. 9.99% -11.5% ರೇಂಜ್ನಲ್ಲಿ ಉತ್ತಮ ಅವಕಾಶ ಕಂಡುಬರುತ್ತದೆ. ಆದಾಯ ಡಾಕ್ಯುಮೆಂಟ್ಸ್ ಸಿದ್ಧವಿದ್ದರೆ ಡಿಸ್ಬರ್ಸಲ್ ವೇಗವಾಗಿ. ಕೇಸ್ ಬಿ ಸ್ವಯಂ ಉದ್ಯೋಗ. ಆದಾಯ ಬೇಗ ಬದಲಾಗುವ ಆದಾಯ, ಆದರೆ 1 ರಿಂದ 2 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಸ್ಟೇಬಲ್. ಸಲಹೆ ಟಾಟಾ ಕ್ಯಾಪಿಟಲ್, ಬಜಾಜ್ ಫೈನಾನ್ಸ್ ಅಥವಾ ಎಚ್ಡಿಎಫ್ಸಿ ಯಂತಹ ಲೆಂಡರ್ಸ್ ನಿಂದ ಫಲಪ್ರದ ಪರಿಶೀಲನೆ ಮಾಡಿ. ಸೆಲ್ಫ್ ಎಂಪ್ಲಾಯ್ಡ್ ಡಾಕ್ಯುಮೆಂಟೇಶನ್ ಬೇಕಾಗುತ್ತದೆ. ಐಟಿ ರಿಟರ್ನ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ಸ್. ಕೊನೆ ಮಾತು, ನಿಮ್ಮ ಹಣಕಾಸಿನ ಜವಾಬ್ದಾರಿ ಮತ್ತು ಉತ್ತಮ ಆಯ್ಕೆ. 2025ರಲ್ಲಿ ಪರ್ಸನಲ್ ಲೋನ್ ಪಡೆಯುವುದು ಅನುಭವವಿದೆ, ಆದರೆ ಅದು ಜವಾಬ್ದಾರಿಯುತ ಮಟ್ಟದಲ್ಲಿ ತಿಳಿದುಕೊಂಡು ತೆಗೆದುಕೊಳ್ಳಬೇಕು. ಕಡಿಮೆ ಬಡ್ಡಿದರ ಮಾತ್ರ ನೋಡಿ ಓಡಬೇಡಿ. ಏಪ್ರಿಲ್ ಪ್ರಾಸೆಸಿಂಗ್ ಫೀಸ್, ಪ್ರಿಪೇಮೆಂಟ್ ರೂಲ್ಸ್ ಮತ್ತು ಲೆಂಡರ್ನ ಗ್ರಾಹಕ ಸೇವೆ ಬೆಲೆ ಮಾಡಿ. ಎಸ್ಬಿಐ, ಆಕ್ಸಸ್, ಐಸಿಐಸಿಐ, ಬಜಾಜ್ ಫೈನಾನ್ಸ್, ಟಾಟಾ ಕ್ಯಾಪಿಟಲ್ ಮುಂತಾದವರು 2025ರಲ್ಲಿ ಅತ್ಯಂತ ಬಳಕೆಯಲ್ಲಿರುವ ಆಯ್ಕೆಗಳು ಎಂದು ಆಧಾರಿತ ಮಾಹಿತಿಗಳಿಂದ ನಿರ್ಧಾರ ಸಹಾಯವಾಗುತ್ತದೆ. ಮಾಹಿತಿ ಲೆಂಡರ್ಸ್ನ ಅಧಿಕೃತ ಪುಟಗಳು ಮತ್ತು ಫೈನಾನ್ಸ್ ಪೋರ್ಟಲ್ಗಳಿಂದ ಸಂಗ್ರಹಿಸಲಾಗಿದೆ. 2025ರಲ್ಲಿ ಭಾರತದ ಸಾಮಾನ್ಯ ಕುಟುಂಬಕ್ಕೆ, ಉದ್ಯೋಗಿಗಳಿಗೆ, ಸ್ವಯಂ ಉದ್ಯೋಗಿಗಳಿಗೆ ಹಾಗೂ ತುರ್ತು ಹಣಕಾಸು ಅಗತ್ಯವಿರುವವರಿಗೆ ಪರ್ಸನಲ್ ಲೋನ್ ಒಂದು ಬಹುಮುಖ್ಯವಾದ ಹಣಕಾಸಿನ ಸಾಧನವಾಗಿದೆ. ಹಿಂದೆ ಪರ್ಸನಲ್ ಲೋನ್ ಎಂದರೆ ಹೆಚ್ಚಿನ ಬಡ್ಡಿದರ, ಕಠಿಣ ಪ್ರಕ್ರಿಯೆ ಮತ್ತು ದೀರ್ಘ ಸಮಯ ಎಂದು ಜನ ಭಾವಿಸುತ್ತಿದ್ದರು. ಆದರೆ ಇಂದಿನ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಫಿನ್ಟೆಕ್ ಯುಗದಲ್ಲಿ ಪರ್ಸನಲ್ ಲೋನ್ ಪಡೆಯುವುದು ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ ತುಂಬುವಷ್ಟು ಸುಲಭವಾಗಿದೆ. 2025ರಲ್ಲಿ ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಪರಸ್ಪರ ಸ್ಪರ್ಧೆಯ ಕಾರಣದಿಂದ ಕಡಿಮೆ ಬಡ್ಡಿದರ, ವೇಗದ ಅನುಮೋದನೆ ಮತ್ತು ಗ್ರಾಹಕ ಸ್ನೇಹಿ ನಿಯಮಗಳನ್ನು ನೀಡುತ್ತಿವೆ. ಪರ್ಸನಲ್ ಲೋನ್ ಎಂದರೆ ಯಾವುದೇ ಗಿರವಿ ಇಲ್ಲದೆ ಪಡೆಯಬಹುದಾದ ಸಾಲವಾಗಿದ್ದು, ಮದುವೆ, ವೈದ್ಯಕೀಯ ಖರ್ಚು, ಶಿಕ್ಷಣ, ಪ್ರವಾಸ, ಮನೆ ನವೀಕರಣ ಅಥವಾ ಹಳೆಯ ಸಾಲಗಳನ್ನು ಒಟ್ಟುಗೂಡಿಸಲು ಬಳಸಬಹುದು. 2025ರಲ್ಲಿ ಪರ್ಸನಲ್ ಲೋನ್ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿದೆ. ಆರ್ಬಿಐ ನೀತಿಗಳ ಪ್ರಭಾವದಿಂದ ಬಡ್ಡಿದರಗಳು ಹಂತ ಹಂತವಾಗಿ ಸ್ಥಿರವಾಗುತ್ತಿದ್ದು, ಉತ್ತಮ ಕ್ರೆಡಿಟ್ ಸ್ಕೋರ್ ಇರುವವರಿಗೆ ಇತಿಹಾಸದಲ್ಲೇ ಕಡಿಮೆ ದರಗಳಲ್ಲಿ ಸಾಲ ಲಭ್ಯವಾಗುತ್ತಿದೆ. 700ಕ್ಕಿಂತ ಹೆಚ್ಚು ಸಿಐಬಿಐಎಲ್ ಸ್ಕೋರ್ ಇರುವವರು 9.75% ರಿಂದ 11% ಆರಂಭಿಕ ಬಡ್ಡಿದರದಲ್ಲಿ ಪರ್ಸನಲ್ ಲೋನ್ ಪಡೆಯುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ಜಾಹೀರಾತಿನಲ್ಲಿ ತೋರಿಸುವ ಆರಂಭಿಕ ಬಡ್ಡಿದರ ಎಲ್ಲರಿಗೂ ಅನ್ವಯಿಸುವುದಿಲ್ಲ. ನಿಮ್ಮ ಆದಾಯ, ಉದ್ಯೋಗದ ಸ್ಥಿರತೆ, ಹಿಂದಿನ ಸಾಲಗಳ ಇತಿಹಾಸ ಮತ್ತು ಎಮಿ ಪಾವತಿ ಶಿಸ್ತು ಇವುಗಳ ಮೇಲೆ ಅಂತಿಮ ಬಡ್ಡಿದರ ನಿರ್ಧಾರವಾಗುತ್ತದೆ. 2025ರಲ್ಲಿ ಎಸ್ಬಿಐ, ಐಸಿಐಸಿಐ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಎಚ್ಡಿಎಫ್ಸಿ ಬ್ಯಾಂಕ್, ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮುಂತಾದ ದೊಡ್ಡ ಬ್ಯಾಂಕುಗಳು ಪರ್ಸನಲ್ ಲೋನ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿವೆ. ಎಸ್ಬಿಐ ಪರ್ಸನಲ್ ಲೋನ್ ವಿಶೇಷವಾಗಿ ಸರ್ಕಾರಿ ನೌಕರರು ಮತ್ತು ರಕ್ಷಣಾ ಸಿಬ್ಬಂದಿಗೆ ಹೆಚ್ಚು ಅನುಕೂಲಕರವಾಗಿದೆ, ಏಕೆಂದರೆ ಕಡಿಮೆ ಬಡ್ಡಿದರ ಮತ್ತು ಹೆಚ್ಚಿನ ಸಾಲ ಮೊತ್ತವನ್ನು ಒದಗಿಸುತ್ತದೆ. ಐಸಿಐಸಿಐ ಮತ್ತು ಆಕ್ಸಿಸ್ ಬ್ಯಾಂಕ್ಗಳಲ್ಲಿ ವೇಗದ ಡಿಜಿಟಲ್ ಪ್ರಕ್ರಿಯೆ ಇರುವುದರಿಂದ, ಸಂಬಳದ ಉದ್ಯೋಗಿಗಳಿಗೆ ಕೆಲವೇ ಗಂಟೆಗಳಲ್ಲಿ ಲೋನ್ ಮೊತ್ತ ಖಾತೆಗೆ ಜಮೆಯಾಗುವ ಸೌಲಭ್ಯವಿದೆ. ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಗ್ರಾಹಕರ ಕ್ರೆಡಿಟ್ ಪ್ರೊಫೈಲ್ ಆಧಾರಿತವಾಗಿ ಕಸ್ಟಮೈಸ್ ಮಾಡಿದ ಎಮಿ ಆಯ್ಕೆಗಳನ್ನು ನೀಡುತ್ತವೆ, ಇದು ಮಧ್ಯಮ ಆದಾಯದ ಕುಟುಂಬಗಳಿಗೆ ಹೆಚ್ಚು ಸಹಾಯಕವಾಗಿದೆ. ಬ್ಯಾಂಕುಗಳ ಜೊತೆಗೆ 2025ರಲ್ಲಿ ಎನ್ಬಿಎಫ್ಸಿಗಳು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುತ್ತಿವೆ.
ಬಜಾಜ್ ಫಿನ್ಸರ್ವ್, ಟಾಟಾ ಕ್ಯಾಪಿಟಲ್, ಪೇಟಿಎಂ ಲೋನ್ಸ್, ನವಿ, ಕ್ರೆಡಿಟ್ ಬಿ ಮುಂತಾದ ಸಂಸ್ಥೆಗಳು ವೇಗದ ಅನುಮೋದನೆ ಮತ್ತು ಕಡಿಮೆ ದಾಖಲೆಗಳೊಂದಿಗೆ ಪರ್ಸನಲ್ ಲೋನ್ ನೀಡುತ್ತಿವೆ. ವಿಶೇಷವಾಗಿ ಸ್ವಯಂ ಉದ್ಯೋಗಿಗಳು, ಫ್ರೀಲಾನ್ಸರ್ಗಳು ಮತ್ತು ಹೊಸ ಉದ್ಯೋಗ ಆರಂಭಿಸಿದವರು ಬ್ಯಾಂಕ್ಗಳಲ್ಲಿ ಲೋನ್ ಪಡೆಯಲು ಕಷ್ಟಪಡುತ್ತಾರೆ. ಆದರೆ ಎನ್ಬಿಎಫ್ಸಿಗಳು ಇವರಿಗೆ ಹೆಚ್ಚು ಲವಚಿಕ ನಿಯಮಗಳನ್ನು ಹೊಂದಿವೆ. ಆದರೆ ಎನ್ಬಿಎಫ್ಸಿಗಳಲ್ಲಿ ಬಡ್ಡಿದರ ಸ್ವಲ್ಪ ಹೆಚ್ಚು ಇರಬಹುದು ಮತ್ತು ಪ್ರೊಸೆಸಿಂಗ್ ಫೀ ಕೂಡ ಹೆಚ್ಚಿನದಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸಂಪೂರ್ಣ ವೆಚ್ಚವನ್ನು ಮೊದಲೇ ಲೆಕ್ಕ ಹಾಕುವುದು ಅತ್ಯಂತ ಮುಖ್ಯ. ಪರ್ಸನಲ್ ಲೋನ್ ತೆಗೆದುಕೊಳ್ಳುವಾಗ ಎಂಇ ಎಂಬ ಅಂಶವನ್ನು ನಿರ್ಲಕ್ಷ್ಯ ಮಾಡಬಾರದು. ಎಂಇ ನಿಮ್ಮ ತಿಂಗಳ ಆದಾಯದ 30 ರಿಂದ 40% ಮೀರಬಾರದು ಎಂಬುದು ಹಣಕಾಸು ತಜ್ಞರ ಸಲಹೆ. ಕಡಿಮೆಗಾಗಿ ದೀರ್ಘ ಅವಧಿಯನ್ನು ಆಯ್ಕೆ ಮಾಡಿದರೆ ಒಟ್ಟು ಬಡ್ಡಿ ಹೆಚ್ಚು ಪಾವತಿಸಬೇಕಾಗುತ್ತದೆ. ಕಡಿಮೆ ಅವಧಿ ಆಯ್ಕೆ ಮಾಡಿದರೆ ಎಂಇ ಹೆಚ್ಚು ಆದರೆ ಒಟ್ಟು ಬಡ್ಡಿ ಕಡಿಮೆ ಆಗುತ್ತದೆ. 2025ರಲ್ಲಿ ಬಹುತೇಕ ಬ್ಯಾಂಕುಗಳು 12 ತಿಂಗಳಿಂದ 60 ತಿಂಗಳವರೆಗೆ ಪಾವತಿ ಅವಧಿಯನ್ನು ನೀಡುತ್ತಿವೆ. ನಿಮ್ಮ ಆದಾಯದ ಸ್ಥಿರತೆ ಮತ್ತು ಭವಿಷ್ಯದ ಖರ್ಚುಗಳನ್ನು ಗಮನದಲ್ಲಿಟ್ಟು ಅವಧಿಯನ್ನು ಆಯ್ಕೆ ಮಾಡಬೇಕು. ಇನ್ನೊಂದು ಪ್ರಮುಖ ಅಂಶ ಎಂದರೆ ಪ್ರೊಸೆಸಿಂಗ್ ಫೀ ಮತ್ತು ಇತರ ಶುಲ್ಕಗಳು. ಕೆಲ ಬ್ಯಾಂಕುಗಳು ಕಡಿಮೆ ಬಡ್ಡಿದರ ತೋರಿಸಿ ಹೆಚ್ಚಿನ ಪ್ರೊಸೆಸಿಂಗ್ ಫೀ ವಿಧಿಸುತ್ತವೆ. ಕೆಲವು ಸಂಸ್ಥೆಗಳು ಮುಂಗಡ ಪಾವತಿ ಅಥವಾ ಲೋನ್ ಕ್ಲೋಸಿಂಗ್ ಮಾಡಿದರೆ ಹೆಚ್ಚುವರಿ ಶುಲ್ಕ ವಿಧಿಸುತ್ತವೆ. ಆದ್ದರಿಂದ ಪರ್ಸನಲ್ ಲೋನ್ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲಾ ನಿಯಮಗಳನ್ನು ಓದಿ ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ. 2025ರಲ್ಲಿ ಕೆಲವು ಬ್ಯಾಂಕುಗಳು ಫ್ಲೋಟಿಂಗ್ ರೇಟ್ ಪರ್ಸನಲ್ ಲೋನ್ಗಳಿಗೆ ಯಾವುದೇ ಪ್ರೀಪೇಮೆಂಟ್ ಚಾರ್ಜ್ ವಿಧಿಸುವುದಿಲ್ಲ. ಇದು ಉತ್ತಮ ಆಯ್ಕೆಯಾಗಬಹುದು. ಕ್ರೆಡಿಟ್ ಸ್ಕೋರ್ ಪರ್ಸನಲ್ ಲೋನ್ನಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ನೀವು ಸಮಯಕ್ಕೆ ಸರಿಯಾಗಿ ಕ್ರೆಡಿಟ್ ಕಾರ್ಡ್ ಬಿಲ್ ಮತ್ತು ಎಂಇ ಪಾವತಿಸುತ್ತಿದ್ದರೆ ನಿಮ್ಮ ಸ್ಕೋರ್ ಹೆಚ್ಚಾಗುತ್ತದೆ ಮತ್ತು ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗುತ್ತದೆ. ಒಂದೇ ಸಮಯದಲ್ಲಿ ಅನೇಕ ಲೋನ್ಗಳಿಗೆ ಅರ್ಜಿ ಹಾಕುವುದರಿಂದ ಸ್ಕೋರ್ ಕುಸಿಯಬಹುದು. ಆದ್ದರಿಂದ ಆಯ್ಕೆ ಮಾಡಿದ 2 ಅಥವಾ 3 ಸಂಸ್ಥೆಗಳಿಗೆ ಮಾತ್ರ ಅರ್ಜಿ ಹಾಕುವುದು ಉತ್ತಮ. 2025ರಲ್ಲಿ ಅನೇಕ ಬ್ಯಾಂಕುಗಳು ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ ಆಫರ್ ನೀಡುತ್ತಿದ್ದು, ಇದರಿಂದ ಕ್ರೆಡಿಟ್ ಸ್ಕೋರ್ ಮೇಲೆ ಹೆಚ್ಚಿನ ಪ್ರಭಾವ ಬೀರದೆ ಲೋನ್ ಪಡೆಯಬಹುದು. ಪರ್ಸನಲ್ ಲೋನ್ ಬಳಸುವ ವಿಧಾನವೂ ಅಷ್ಟೇ ಮುಖ್ಯ. ಈ ಸಾಲವನ್ನು ಆಸ್ತಿ ಸೃಷ್ಟಿಸುವ ಕೆಲಸಗಳಿಗೆ ಅಥವಾ ತುರ್ತು ಅಗತ್ಯಗಳಿಗೆ ಬಳಸಿದರೆ ಅದು ಉಪಯುಕ್ತ. ಆದರೆ ಕೇವಲ ಲಕ್ಸುರಿ ಖರ್ಚುಗಳು ಅಥವಾ ಅನಾವಶ್ಯಕ ಖರೀದಿಗಳಿಗೆ ಬಳಸಿದರೆ ಭವಿಷ್ಯದಲ್ಲಿ ಹಣಕಾಸಿನ ಒತ್ತಡ ಹೆಚ್ಚಾಗಬಹುದು. 2025ರಲ್ಲಿ ಹಣಕಾಸಿನ ಅರಿವು ಹೆಚ್ಚುತ್ತಿರುವುದರಿಂದ ಜನರು ಪರ್ಸನಲ್ ಲೋನ್ ಅನ್ನು ಹಳೆಯ ಹೆಚ್ಚಿನ ಬಡ್ಡಿಯ ಸಾಲಗಳನ್ನು ಒಟ್ಟುಗೂಡಿಸಲು ಅಥವಾ ಕ್ರೆಡಿಟ್ ಕಾರ್ಡ್ ಬಾಕಿಯನ್ನು ಕ್ಲಿಯರ್ ಮಾಡಲು ಬಳಸುತ್ತಿದ್ದಾರೆ. ಇದು ಬುದ್ಧಿವಂತ ನಿರ್ಧಾರವಾಗಿದೆ. ಒಟ್ಟಿನಲ್ಲಿ ಹೇಳಬೇಕಾದರೆ 2025ರಲ್ಲಿ ಭಾರತದ ಪರ್ಸನಲ್ ಲೋನ್ ಮಾರುಕಟ್ಟೆ ಗ್ರಾಹಕ ಸ್ನೇಹಿಯಾಗಿ ರೂಪುಗೊಂಡಿದೆ. ಸರಿಯಾದ ಬ್ಯಾಂಕ್ ಅಥವಾ ಎನ್ಬಿಎಫ್ಸಿ ಆಯ್ಕೆ, ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಅರಿವು, ಎಂಇ ಯೋಜನೆ ಮತ್ತು ನಿಯಮಗಳ ಸ್ಪಷ್ಟತೆ ಇದ್ದರೆ ಪರ್ಸನಲ್ ಲೋನ್ ಒಂದು ಭಾರವಲ್ಲ, ಬದಲಾಗಿ ಒಂದು ಉಪಯುಕ್ತ ಹಣಕಾಸಿನ ಸಾಧನವಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹೋಲಿಕೆ ಮಾಡಿ, ಲೆಕ್ಕ ಹಾಕಿ ಮತ್ತು ನಿಮ್ಮ ಭವಿಷ್ಯದ ಆರ್ಥಿಕ ಸ್ಥಿರತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರಿದರೆ 2025ರಲ್ಲಿ ಪರ್ಸನಲ್ ಲೋನ್ ನಿಮ್ಮ ಅಗತ್ಯಗಳನ್ನು ಸುಲಭವಾಗಿ ಪೂರೈಸುತ್ತದೆ. 2025ರಲ್ಲಿ ಭಾರತದಲ್ಲಿ ಪರ್ಸನಲ್ ಲೋನ್ ಎಂಬ ಪದವು ಕೇವಲ ಸಾಲ ಎನ್ನುವ ಅರ್ಥಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಇಂದಿನ ಮಧ್ಯಮ ವರ್ಗದ ಕುಟುಂಬಗಳ ಹಣಕಾಸು ನಿರ್ವಹಣೆಯ ಒಂದು ಅವಿಭಾಜ್ಯ ಭಾಗವಾಗಿದೆ. ಹಿಂದೆ ಹಣದ ತುರ್ತು ಅಗತ್ಯ ಬಂದಾಗ ಜನರು ಬಂಧುಮಿತ್ರರ ಬಳಿ ಹೋಗುತ್ತಿದ್ದ ಕಾಲವಿತ್ತು. ಆದರೆ ಈಗ ಜೀವನ ಶೈಲಿ, ನಗರೀಕರಣ, ವೈದ್ಯಕೀಯ ವೆಚ್ಚಗಳು, ಶಿಕ್ಷಣ ಶುಲ್ಕ, ಮನೆ ನವೀಕರಣ, ಮದುವೆ ಖರ್ಚುಗಳು ಇವೆಲ್ಲವೂ ಹೆಚ್ಚಾಗಿರುವುದರಿಂದ ಪರ್ಸನಲ್ ಲೋನ್ ಒಂದು ಸಾಮಾನ್ಯ ಹಣಕಾಸು ಪರಿಹಾರವಾಗಿ ಮಾರ್ಪಟ್ಟಿದೆ. 2025ರ ಹೊತ್ತಿಗೆ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಗ್ರಾಹಕರ ಅಗತ್ಯಗಳನ್ನು ಅರ್ಥಮಾಡಿಕೊಂಡು ಪರ್ಸನಲ್ ಲೋನ್ ಅನ್ನು ಹೆಚ್ಚು ಸುಲಭ, ವೇಗ ಮತ್ತು ಪಾರದರ್ಶಕವಾಗುವಂತೆ ರೂಪಿಸಿವೆ. ಪರ್ಸನಲ್ ಲೋನ್ ಎಂದರೆ ಯಾವುದೇ ಆಸ್ತಿಯನ್ನು ಗಿರವಿ ಇಡದೆ ಪಡೆಯಬಹುದಾದ ಸಾಲ. ಇದರ ಪ್ರಮುಖ ಆಕರ್ಷಣೆ ಎಂದರೆ ನೀವು ಪಡೆದ ಹಣವನ್ನು ಯಾವ ಉದ್ದೇಶಕ್ಕೂ ಬಳಸಬಹುದು ಎಂಬ ಸ್ವಾತಂತ್ರ್ಯ. ಬ್ಯಾಂಕ್ ಅಥವಾ ಎನ್ಬಿಎಫ್ಸಿ ನಿಮ್ಮನ್ನು ಹಣವನ್ನು ಹೇಗೆ ಬಳಸುತ್ತೀರಿ ಎಂದು ಪ್ರಶ್ನಿಸುವುದಿಲ್ಲ. ಆದರೆ ಈ ಸ್ವಾತಂತ್ರ್ಯವೊಂದೇ ಕೆಲವೊಮ್ಮೆ ಅಪಾಯವಾಗಬಹುದು. ಕಾರಣ, ಸರಿಯಾದ ಯೋಜನೆ ಇಲ್ಲದೆ ಪರ್ಸನಲ್ ಲೋನ್ ತೆಗೆದುಕೊಂಡರೆ ಅದು ಭವಿಷ್ಯದಲ್ಲಿ ದೊಡ್ಡ ಹಣಕಾಸು ಭಾರವಾಗುವ ಸಾಧ್ಯತೆ ಇದೆ. ಆದ್ದರಿಂದ 2025ರಲ್ಲಿ ಪರ್ಸನಲ್ ಲೋನ್ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿ ಹೊಂದಿರುವುದು ಅತ್ಯಂತ ಅಗತ್ಯವಾಗಿದೆ. 2025ರಲ್ಲಿ ಭಾರತದ ಪರ್ಸನಲ್ ಲೋನ್ ಮಾರುಕಟ್ಟೆ ಅತ್ಯಂತ ಸ್ಪರ್ಧಾತ್ಮಕವಾಗಿದೆ.
ಸರ್ಕಾರಿ ಬ್ಯಾಂಕುಗಳು, ಖಾಸಗಿ ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಎಲ್ಲರೂ ಗ್ರಾಹಕರನ್ನು ಆಕರ್ಷಿಸಲು ವಿಭಿನ್ನ ರೀತಿಯ ಆಫರ್ಗಳನ್ನು ನೀಡುತ್ತಿದ್ದಾರೆ. ಕಡಿಮೆ ಬಡ್ಡಿದರ, ಶೂನ್ಯ ಪ್ರೊಸೆಸಿಂಗ್ ಫೀ, ತ್ವರಿತ ಡಿಸ್ಬರ್ಸಲ್, ಫ್ಲೆಕ್ಸಿಬಲ್ ಎಂಇ ಆಯ್ಕೆಗಳು ಇವು ಸಾಮಾನ್ಯವಾಗಿ ಕೇಳಿಬರುವ ಪದಗಳಾಗಿವೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಇದೆ. ಜಾಹೀರಾತಿನಲ್ಲಿ ಕಾಣಿಸುವ ಆಫರ್ ಮತ್ತು ನಿಮಗೆ ಸಿಗುವ ನಿಜವಾದ ಲೋನ್ ಷರತ್ತುಗಳು ಒಂದೇ ಆಗಿರುವುದಿಲ್ಲ. ನಿಮ್ಮ ಕ್ರೆಡಿಟ್ ಸ್ಕೋರ್, ಉದ್ಯೋಗದ ಸ್ಥಿರತೆ, ಆದಾಯ ಮಟ್ಟ ಮತ್ತು ಹಳೆಯ ಸಾಲಗಳ ಇತಿಹಾಸ ಇವುಗಳ ಆಧಾರದಲ್ಲಿ ಅಂತಿಮ ನಿರ್ಧಾರವಾಗುತ್ತದೆ. 2025ರಲ್ಲಿ ಉತ್ತಮ ಪರ್ಸನಲ್ ಲೋನ್ ಪಡೆಯಲು ಮೊದಲನೇ ಮತ್ತು ಅತಿ ಮುಖ್ಯವಾದ ಅಂಶವೆಂದರೆ ಕ್ರೆಡಿಟ್ ಸ್ಕೋರ್. ಭಾರತದಲ್ಲಿ ಸಾಮಾನ್ಯವಾಗಿ ಸಿಐಬಿಐಎಲ್ ಸ್ಕೋರ್ ಅನ್ನು ಹೆಚ್ಚು ಪರಿಗಣಿಸಲಾಗುತ್ತದೆ. 750ಕ್ಕಿಂತ ಹೆಚ್ಚಿನ ಸ್ಕೋರ್ ಇದ್ದರೆ ನೀವು ಅತ್ಯುತ್ತಮ ಬಡ್ಡಿದರದಲ್ಲಿ ಪರ್ಸನಲ್ ಲೋನ್ ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. 700ರಿಂದ 749 ನಡುವಿನ ಸ್ಕೋರ್ ಇದ್ದರೆ ಸರಾಸರಿ ದರ ಸಿಗುತ್ತದೆ. ಆದರೆ 650ಕ್ಕಿಂತ ಕಡಿಮೆ ಸ್ಕೋರ್ ಇದ್ದರೆ ಲೋನ್ ಸಿಗುವುದು ಕಷ್ಟವಾಗಬಹುದು ಅಥವಾ ಹೆಚ್ಚಿನ ಬಡ್ಡಿದರ ವಿಧಿಸಬಹುದು. ಆದ್ದರಿಂದ 2025ರಲ್ಲಿ ಪರ್ಸನಲ್ ಲೋನ್ ತೆಗೆದುಕೊಳ್ಳುವ ಯೋಜನೆ ಇದ್ದರೆ, ಮೊದಲಿಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಪರಿಶೀಲಿಸುವುದು ಬಹಳ ಮುಖ್ಯ. ಬ್ಯಾಂಕುಗಳು ಪರ್ಸನಲ್ ಲೋನ್ ನೀಡುವಾಗ ನಿಮ್ಮ ಆದಾಯವನ್ನು ತುಂಬಾ ಗಮನಿಸುತ್ತವೆ. ಸಂಬಳದ ಉದ್ಯೋಗಿಗಳಿಗೆ ಇದು ಸ್ವಲ್ಪ ಸುಲಭವಾಗಿರುತ್ತದೆ. ಪ್ರತಿ ತಿಂಗಳು ನಿಗದಿತ ಸಂಬಳ ಬರುತ್ತಿದ್ದರೆ ಮತ್ತು ನಿಮ್ಮ ಉದ್ಯೋಗ ಸ್ಥಿರವಾಗಿದ್ದರೆ ಬ್ಯಾಂಕುಗಳು ಹೆಚ್ಚಿನ ವಿಶ್ವಾಸ ತೋರಿಸುತ್ತವೆ. ಆದರೆ ಸ್ವಯಂ ಉದ್ಯೋಗಿಗಳು ಮತ್ತು ಫ್ರೀಲಾನ್ಸರ್ಗಳಿಗೆ ಇದು ಸ್ವಲ್ಪ ಕಠಿಣವಾಗಬಹುದು. 2025ರಲ್ಲಿ ಎನ್ಬಿಎಫ್ಸಿಗಳು ಈ ವರ್ಗದ ಜನರಿಗೆ ಹೆಚ್ಚು ಲವಚಿಕವಾಗಿವೆ. ಅವರು ಬ್ಯಾಂಕ್ ಸ್ಟೇಟ್ಮೆಂಟ್, ಇಟ್ ರಿಟರ್ನ್ಸ್ ಮತ್ತು ಆದಾಯದ ಹರಿವನ್ನು ಗಮನಿಸಿ ಲೋನ್ ನೀಡುತ್ತಾರೆ. ಆದರೆ ಇದಕ್ಕೆ ಪ್ರತಿಯಾಗಿ ಬಡ್ಡಿದರ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. 2025ರಲ್ಲಿ ಪರ್ಸನಲ್ ಲೋನ್ ಪಡೆಯುವ ಪ್ರಕ್ರಿಯೆ ಬಹುತೇಕ ಡಿಜಿಟಲ್ ಆಗಿದೆ. ಮೊದಲು ಬ್ಯಾಂಕ್ ಶಾಖೆಗೆ ಹೋಗಿ ಫಾರ್ಮ್ ತುಂಬಿ ಹಲವಾರು ದಿನಗಳು ಕಾಯಬೇಕಾಗುತ್ತಿತ್ತು. ಆದರೆ ಈಗ ಮೊಬೈಲ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಮೂಲಕ ಕೆಲವೇ ನಿಮಿಷಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಕೆವೈಸಿ ಪ್ರಕ್ರಿಯೆ ಕೂಡ ಆಧಾರ್ ಮತ್ತು ಪ್ಯಾನ್ ಮೂಲಕ ಆನ್ಲೈನ್ನಲ್ಲೇ ಮುಗಿಯುತ್ತದೆ. ಕೆಲವು ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ ನೀಡುತ್ತವೆ. ಅಂದರೆ ನೀವು ಅರ್ಜಿ ಸಲ್ಲಿಸುವ ಮೊದಲೇ ನಿಮಗೆ ಎಷ್ಟು ಲೋನ್ ಸಿಗಬಹುದು ಮತ್ತು ಎಷ್ಟು ಎಂಇ ಆಗಬಹುದು ಎಂಬ ಮಾಹಿತಿ ಸಿಗುತ್ತದೆ. ಇದು ಗ್ರಾಹಕರಿಗೆ ದೊಡ್ಡ ಅನುಕೂಲವಾಗಿದೆ. ಪರ್ಸನಲ್ ಲೋನ್ನಲ್ಲಿ ಎಂಇ ಎಂಬ ಪದವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಎಂಇ ಎಂದರೆ ಎಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ನೀವು ಪಡೆದ ಸಾಲವನ್ನು ತಿಂಗಳಾವರ್ತಿಯಾಗಿ ಪಾವತಿಸುವ ಮೊತ್ತ. ಎಂಇ ನಿಮ್ಮ ಆದಾಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ 2025ರಲ್ಲಿ ಹಣಕಾಸು ತಜ್ಞರು ಹೇಳುವಂತೆ, ನಿಮ್ಮ ತಿಂಗಳ ಆದಾಯದ 30ರಿಂದ 40%ಕ್ಕಿಂತ ಹೆಚ್ಚು ಎಂಇ ಆಗಬಾರದು. ಇದಕ್ಕಿಂತ ಹೆಚ್ಚು ಆದರೆ ನಿಮ್ಮ ದಿನನಿತ್ಯದ ಖರ್ಚು ಮತ್ತು ಉಳಿತಾಯಕ್ಕೆ ತೊಂದರೆಯಾಗಬಹುದು. ಎಂಇ ಲೆಕ್ಕ ಹಾಕುವಾಗ ಕೇವಲ ಬಡ್ಡಿದರ ಮಾತ್ರವಲ್ಲ, ಸಾಲದ ಅವಧಿಯನ್ನು ಗಮನಿಸಬೇಕು. ಸಾಲದ ಅವಧಿ ಆಯ್ಕೆ ಮಾಡುವಾಗ ಬಹುತೇಕ ಜನರು ಕಡಿಮೆಗಾಗಿ ದೀರ್ಘ ಅವಧಿಯನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಇದು ಒಟ್ಟಾರೆ ಹೆಚ್ಚು ಬಡ್ಡಿ ಪಾವತಿಸಲು ಕಾರಣವಾಗುತ್ತದೆ. ಕಡಿಮೆ ಅವಧಿ ಆಯ್ಕೆ ಮಾಡಿದರೆ ಎಂಇ ಹೆಚ್ಚು ಆದರೆ ಒಟ್ಟು ಬಡ್ಡಿ ಕಡಿಮೆ. 2025ರಲ್ಲಿ ಹೆಚ್ಚಿನ ಬ್ಯಾಂಕುಗಳು 12 ತಿಂಗಳಿಂದ 60 ತಿಂಗಳವರೆಗೆ ಪಾವತಿ ಅವಧಿಯನ್ನು ನೀಡುತ್ತವೆ. ನಿಮ್ಮ ಆದಾಯದ ಭವಿಷ್ಯ ಮತ್ತು ಕುಟುಂಬದ ಹಣಕಾಸು ಗುರಿಗಳನ್ನು ಗಮನದಲ್ಲಿಟ್ಟು ಅವಧಿಯನ್ನು ಆಯ್ಕೆ ಮಾಡುವುದು ಅತ್ಯಂತ ಬುದ್ಧಿವಂತಿಕೆಯ ಕೆಲಸ. ಪರ್ಸನಲ್ ಲೋನ್ನಲ್ಲಿ ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ರೊಸೆಸಿಂಗ್ ಫೀ. ಕೆಲವು ಬ್ಯಾಂಕುಗಳು ಸಾಲದ ಮೊತ್ತದ 1ರಿಂದ 3% ಪ್ರೊಸೆಸಿಂಗ್ ಫೀ ವಿಧಿಸುತ್ತವೆ. ಕೆಲವು ಎನ್ಬಿಎಫ್ಸಿಗಳು ಇದಕ್ಕಿಂತ ಹೆಚ್ಚು ವಿಧಿಸಬಹುದು. ಕೆಲವೊಮ್ಮೆ ಕಡಿಮೆ ಬಡ್ಡಿದರ ಇರುವ ಲೋನ್ನಲ್ಲಿ ಹೆಚ್ಚಿನ ಪ್ರೊಸೆಸಿಂಗ್ ಫೀ ಇರುತ್ತದೆ. ಆದ್ದರಿಂದ ಲೋನ್ ಆಯ್ಕೆ ಮಾಡುವಾಗ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಅಥವಾ ಒಟ್ಟು ವೆಚ್ಚವನ್ನು ಲೆಕ್ಕ ಹಾಕಬೇಕು. ಕೇವಲ ಜಾಹೀರಾತಿನಲ್ಲಿ ಕಾಣುವ ಬಡ್ಡಿದರ ನೋಡಿ ನಿರ್ಧಾರ ಮಾಡಬಾರದು. 2025ರಲ್ಲಿ ಅನೇಕ ಜನರು ಪರ್ಸನಲ್ ಲೋನ್ ಅನ್ನು ಹಳೆಯ ಸಾಲಗಳನ್ನು ಒಟ್ಟುಗೂಡಿಸಲು ಬಳಸುತ್ತಿದ್ದಾರೆ. ಇದನ್ನು ಸಾಲ ಸಂಯೋಜನೆ ಅಥವಾ ಡೆಟ್ ಕನ್ಸಾಲಿಡೇಷನ್ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ನೀವು ಹಲವು ಕ್ರೆಡಿಟ್ ಕಾರ್ಡ್ ಬಾಕಿಗಳು ಅಥವಾ ಹೆಚ್ಚಿನ ಬಡ್ಡಿದರದ ಚಿಕ್ಕ ಸಾಲಗಳನ್ನು ಹೊಂದಿದ್ದರೆ, ಒಂದು ಕಡಿಮೆ ಬಡ್ಡಿದರದ ಪರ್ಸನಲ್ ಲೋನ್ ತೆಗೆದುಕೊಂಡು ಅವೆಲ್ಲವನ್ನು ಕ್ಲಿಯರ್ ಮಾಡಬಹುದು. ಇದರಿಂದ ಎಂಇ ಕಡಿಮೆಯಾಗಬಹುದು ಮತ್ತು ಹಣಕಾಸು ನಿರ್ವಹಣೆ ಸುಲಭವಾಗುತ್ತದೆ. ಆದರೆ ಇದನ್ನು ಸರಿಯಾದ ಯೋಜನೆಯೊಂದಿಗೆ ಮಾಡಬೇಕು. ಇಲ್ಲಿ ಪಾರ್ಟ್ 1 ಕೊನೆಗೊಳ್ಳುತ್ತದೆ. ಕಥೆಯ ಫ್ಲೋ ಇಲ್ಲಿಯೇ ನಿಲ್ಲುವುದಿಲ್ಲ. ಮುಂದಿನ ಭಾಗದಲ್ಲಿ ನಾವು 2025ರ ಅತ್ಯುತ್ತಮ ಬ್ಯಾಂಕುಗಳು, ಎನ್ಬಿಎಫ್ಸಿಗಳ ಹೋಲಿಕೆ,
ನಿಜ ಜೀವನದ ಉದಾಹರಣೆಗಳು, ತಪ್ಪು ನಿರ್ಧಾರಗಳ ಪರಿಣಾಮಗಳು ಮತ್ತು ಪರ್ಸನಲ್ ಲೋನ್ ಅನ್ನು ಬುದ್ಧಿವಂತಿಕೆಯಿಂದ ಬಳಸುವ ವಿಧಾನಗಳನ್ನು ಇನ್ನಷ್ಟು ಆಳವಾಗಿ ನೋಡುತ್ತೇವೆ. 2025ರಲ್ಲಿ ಪರ್ಸನಲ್ ಲೋನ್ ಕುರಿತು ಜನರು ಮಾಡುವ ದೊಡ್ಡ ತಪ್ಪುಗಳಲ್ಲಿ ಒಂದೆಂದರೆ ಕೇವಲ ಬ್ಯಾಂಕ್ ಹೆಸರನ್ನು ನೋಡಿ ನಿರ್ಧಾರ ಮಾಡುವುದು. ದೊಡ್ಡ ಬ್ಯಾಂಕ್ ಎಂದರೆ ಸದಾ ಉತ್ತಮ ಲೋನ್ ಸಿಗುತ್ತದೆ ಎನ್ನುವ ಭ್ರಮೆ ಅನೇಕ ಜನರಲ್ಲಿ ಇದೆ. ಆದರೆ ವಾಸ್ತವದಲ್ಲಿ ಪ್ರತಿ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆ ವಿಭಿನ್ನ ಗ್ರಾಹಕ ಪ್ರೊಫೈಲ್ಗಳಿಗೆ ವಿಭಿನ್ನ ರೀತಿಯಲ್ಲಿ ವರ್ತಿಸುತ್ತದೆ. ಕೆಲವರಿಗೆ SBI ಅತ್ಯುತ್ತಮವಾಗಿರಬಹುದು, ಇನ್ನೊಬ್ಬರಿಗೆ ICICI ಅಥವಾ ಆಕ್ಸಿಸ್ ಉತ್ತಮ ಆಯ್ಕೆಯಾಗಬಹುದು, ಮತ್ತೊಬ್ಬರಿಗೆ NBFC ಮಾತ್ರ ಸೂಕ್ತವಾಗಿರಬಹುದು. ಆದ್ದರಿಂದ 2025ರಲ್ಲಿ ಪರ್ಸನಲ್ ಲೋನ್ ಆಯ್ಕೆ ಮಾಡುವಾಗ ನಿಮ್ಮ ಹಣಕಾಸು ಸ್ಥಿತಿಯನ್ನು ಮೊದಲು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಸರ್ಕಾರಿ ಬ್ಯಾಂಕುಗಳು ಸಾಮಾನ್ಯವಾಗಿ ಕಡಿಮೆ ಬಡ್ಡಿದರವನ್ನು ನೀಡುತ್ತವೆ, ಆದರೆ ಪ್ರಕ್ರಿಯೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. SBI ಪರ್ಸನಲ್ ಲೋನ್ ಉದಾಹರಣೆಗೆ ನೋಡಿದರೆ, ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇದು ಬಹಳ ಅನುಕೂಲಕರವಾಗಿದೆ. ಕಡಿಮೆ ಬಡ್ಡಿದರ, ಹೆಚ್ಚಿನ ಸಾಲ ಮೊತ್ತ ಮತ್ತು ದೀರ್ಘ ಅವಧಿ ಇವರಿಗೆ ಲಭ್ಯವಿರುತ್ತದೆ. ಆದರೆ ಖಾಸಗಿ ಉದ್ಯೋಗಿಗಳು ಅಥವಾ ಹೊಸ ಕೆಲಸಕ್ಕೆ ಸೇರಿದವರು SBIಯಲ್ಲಿ ಲೋನ್ ಪಡೆಯಲು ಕೆಲವೊಮ್ಮೆ ಹೆಚ್ಚು ದಾಖಲೆಗಳನ್ನು ನೀಡಬೇಕಾಗುತ್ತದೆ. ಇದರಿಂದ ಸಮಯ ತೆಗೆದುಕೊಳ್ಳಬಹುದು. 2025ರಲ್ಲಿ ತಕ್ಷಣ ಹಣ ಬೇಕಾದವರಿಗೆ ಇದು ಅಸೌಕರ್ಯವಾಗಬಹುದು. ಖಾಸಗಿ ಬ್ಯಾಂಕುಗಳು ಈ ಜಾಗವನ್ನು ತುಂಬುತ್ತವೆ. ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್ ಮುಂತಾದವುಗಳು ವೇಗದ ಡಿಜಿಟಲ್ ಪ್ರಕ್ರಿಯೆಗಾಗಿ ಪ್ರಸಿದ್ಧವಾಗಿವೆ. ಸಂಬಳದ ಉದ್ಯೋಗಿಗಳಿಗೆ ಇವುಗಳು ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ ಆಫರ್ ನೀಡುತ್ತವೆ. ನಿಮ್ಮ ಖಾತೆಗೆ ಸಂಬಳ ಬರುತ್ತಿದ್ದರೆ, ಕೆಲವೇ ನಿಮಿಷಗಳಲ್ಲಿ ಲೋನ್ ಅನುಮೋದನೆಯಾಗಿ ಹಣ ಜಮೆಯಾಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ, ಈ ವೇಗದ ಸೇವೆಗೆ ಪ್ರತಿಯಾಗಿ ಬಡ್ಡಿದರ ಮತ್ತು ಪ್ರೊಸೆಸಿಂಗ್ ಫೀ ಸ್ವಲ್ಪ ಹೆಚ್ಚಾಗಬಹುದು. ಆದ್ದರಿಂದ ವೇಗ ಮತ್ತು ವೆಚ್ಚದ ನಡುವಿನ ಸಮತೋಲನವನ್ನು ಗ್ರಾಹಕರು ತಾವೇ ನಿರ್ಧರಿಸಬೇಕು. NBFCಗಳು 2025ರಲ್ಲಿ ಪರ್ಸನಲ್ ಲೋನ್ ಮಾರುಕಟ್ಟೆಯಲ್ಲಿ ಅತ್ಯಂತ ಚುರುಕಾಗಿ ಕಾರ್ಯನಿರ್ವಹಿಸುತ್ತಿವೆ. ಬಜಾಜ್ ಫಿನ್ಸರ್ವ್, ಟಾಟಾ ಕ್ಯಾಪಿಟಲ್, ನವಿ, ಕ್ರೆಡಿಟ್ ಬಿ, ಪೇಟಿಎಂ ಲೋನ್ಸ್ ಮುಂತಾದ ಸಂಸ್ಥೆಗಳು ವಿಶೇಷವಾಗಿ ಯುವಜನತೆ ಮತ್ತು ಸ್ವಯಂ ಉದ್ಯೋಗಿಗಳಲ್ಲಿ ಜನಪ್ರಿಯವಾಗಿವೆ. ಇವುಗಳಲ್ಲಿ ದಾಖಲೆಗಳು ಕಡಿಮೆ, ಪ್ರಕ್ರಿಯೆ ಸಂಪೂರ್ಣ ಆನ್ಲೈನ್ ಮತ್ತು ಹಣ ತ್ವರಿತವಾಗಿ ಲಭ್ಯವಾಗುತ್ತದೆ. ಆದರೆ NBFCಗಳಲ್ಲಿ ಬಡ್ಡಿದರ ಸಾಮಾನ್ಯವಾಗಿ ಬ್ಯಾಂಕುಗಳಿಗಿಂತ ಸ್ವಲ್ಪ ಹೆಚ್ಚು ಇರುತ್ತದೆ. ಕೆಲವೊಮ್ಮೆ ಪ್ರೊಸೆಸಿಂಗ್ ಫೀ ಕೂಡ ಹೆಚ್ಚಿನದಾಗಿರುತ್ತದೆ. ಆದ್ದರಿಂದ NBFCಯಿಂದ ಲೋನ್ ತೆಗೆದುಕೊಳ್ಳುವಾಗ ಸಂಪೂರ್ಣ ವೆಚ್ಚವನ್ನು ಮೊದಲೇ ಲೆಕ್ಕ ಹಾಕಬೇಕು. 2025ರಲ್ಲಿ ಪರ್ಸನಲ್ ಲೋನ್ ಆಯ್ಕೆ ಮಾಡುವಾಗ ಇನ್ನೊಂದು ಪ್ರಮುಖ ಅಂಶ ಎಂದರೆ ಫಿಕ್ಸ್ಡ್ ಮತ್ತು ಫ್ಲೋಟಿಂಗ್ ಬಡ್ಡಿದರಗಳ ನಡುವಿನ ವ್ಯತ್ಯಾಸ. ಫಿಕ್ಸ್ಡ್ ಬಡ್ಡಿದರ ಎಂದರೆ EMI ಸಂಪೂರ್ಣ ಅವಧಿಯಲ್ಲೂ ಒಂದೇ ಆಗಿರುತ್ತದೆ. ಫ್ಲೋಟಿಂಗ್ ಬಡ್ಡಿದರ ಎಂದರೆ RBI ನೀತಿ ಅಥವಾ ಬ್ಯಾಂಕ್ ಬೆಂಚ್ಮಾರ್ಕ್ ಬದಲಾಗಿದಂತೆ EMI ಕೂಡ ಬದಲಾಗಬಹುದು. ಬಹುತೇಕ ಪರ್ಸನಲ್ ಲೋನ್ಗಳು ಫಿಕ್ಸ್ಡ್ ಬಡ್ಡಿದರದಲ್ಲೇ ಇರುತ್ತವೆ, ಆದರೆ ಕೆಲವು ಬ್ಯಾಂಕುಗಳು ಫ್ಲೋಟಿಂಗ್ ಆಯ್ಕೆಯನ್ನು ನೀಡುತ್ತವೆ. 2025ರಲ್ಲಿ ಬಡ್ಡಿದರಗಳು ಸ್ಥಿರವಾಗಿರುವ ನಿರೀಕ್ಷೆ ಇದ್ದರೂ, ಭವಿಷ್ಯದಲ್ಲಿ ಬದಲಾವಣೆ ಆಗುವ ಸಾಧ್ಯತೆಯನ್ನು ನಿರ್ಲಕ್ಷ್ಯ ಮಾಡಬಾರದು. ಪರ್ಸನಲ್ ಲೋನ್ ತೆಗೆದುಕೊಳ್ಳುವ ಮೊದಲು ಪ್ರೀ ಅಪ್ರೂವ್ಡ್ ಆಫರ್ಗಳನ್ನು ಪರಿಶೀಲಿಸುವುದು ಬುದ್ಧಿವಂತಿಕೆಯ ಕೆಲಸ. ಪ್ರೀ ಅಪ್ರೂವ್ಡ್ ಲೋನ್ ಎಂದರೆ ಬ್ಯಾಂಕ್ ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಆಧರಿಸಿ ಈಗಾಗಲೇ ಲೋನ್ ನೀಡಲು ಸಿದ್ಧವಾಗಿದೆ ಎಂಬ ಸೂಚನೆ. ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಹೆಚ್ಚು ಪ್ರಭಾವ ಬೀರುವುದಿಲ್ಲ ಮತ್ತು ಅನುಮೋದನೆ ಸಾಧ್ಯತೆ ಹೆಚ್ಚಿರುತ್ತದೆ. 2025ರಲ್ಲಿ ಬಹುತೇಕ ಖಾಸಗಿ ಬ್ಯಾಂಕುಗಳು ಮತ್ತು NBFCಗಳು ತಮ್ಮ ಇಸೆ ಗ್ರಾಹಕರಿಗೆ ಈ ರೀತಿಯ ಆಫರ್ಗಳನ್ನು ನೀಡುತ್ತಿವೆ. ಪರ್ಸನಲ್ ಲೋನ್ನಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಎಂದರೆ ಸಮಯಕ್ಕೆ ಸರಿಯಾಗಿ EMI ಪಾವತಿಸುವ ಶಿಸ್ತು. ಒಂದು EMI ಕೂಡ ಮಿಸ್ ಆದರೆ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. 2025ರಲ್ಲಿ ಬ್ಯಾಂಕುಗಳು ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆ ಬಳಸುವುದರಿಂದ ಯಾವುದೇ ವಿಳಂಬವನ್ನು ತಕ್ಷಣವೇ ಕ್ರೆಡಿಟ್ ಬ್ಯೂರೋಗೆ ವರದಿ ಮಾಡುತ್ತಾರೆ. ಆದ್ದರಿಂದ ಆಟೋ ಡೆಬಿಟ್ ಸೌಲಭ್ಯವನ್ನು ಬಳಸುವುದು ಅತ್ಯುತ್ತಮ ಪರಿಹಾರ. ನಿಮ್ಮ ಖಾತೆಯಲ್ಲಿ EMI ದಿನದಂದು ಸಾಕಷ್ಟು ಬ್ಯಾಲೆನ್ಸ್ ಇರಿಸುವುದು ಅತ್ಯಂತ ಅಗತ್ಯ. ಪರ್ಸನಲ್ ಲೋನ್ ಮುಂಗಡ ಪಾವತಿ ಅಥವಾ ಪೂರ್ಣ ಕ್ಲೋಸಿಂಗ್ ಕುರಿತು 2025ರಲ್ಲಿ ಜನರಲ್ಲಿ ಹೆಚ್ಚಿನ ಅರಿವು ಬಂದಿದೆ. ಕೆಲವರು ಹಣ ಬಂದ ಕೂಡಲೇ ಲೋನ್ ಕ್ಲೋಸ್ ಮಾಡಬೇಕು ಎಂದು ಯೋಚಿಸುತ್ತಾರೆ. ಆದರೆ ಇಲ್ಲಿ ಪ್ರೀಪೇಮೆಂಟ್ ಚಾರ್ಜ್ ಇದೆವಾ, ಎಷ್ಟು ಇದೆ ಎಂಬುದನ್ನು ಪರಿಶೀಲಿಸಬೇಕು. ಕೆಲವು ಬ್ಯಾಂಕುಗಳು ಮೊದಲ 6 ಅಥವಾ 12 ತಿಂಗಳಲ್ಲಿ ಲೋನ್ ಕ್ಲೋಸ್ ಮಾಡಿದರೆ ಹೆಚ್ಚುವರಿ ಶುಲ್ಕ ವಿಧಿಸುತ್ತವೆ.
ಕೆಲವು ಬ್ಯಾಂಕುಗಳು ಯಾವುದೇ ಶುಲ್ಕವಿಲ್ಲದೆ ಮುಂಗಡ ಪಾವತಿಗೆ ಅವಕಾಶ ನೀಡುತ್ತವೆ. ಈ ನಿಯಮಗಳು ಬ್ಯಾಂಕ್ನಿಂದ ಬ್ಯಾಂಕ್ಗೆ ಬದಲಾಗುತ್ತವೆ. ಪರ್ಸನಲ್ ಲೋನ್ ಇನ್ಶೂರೆನ್ಸ್ ಕೂಡ 2025ರಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ. ಲೋನ್ ಇನ್ಶೂರೆನ್ಸ್ ಎಂದರೆ ಸಾಲಗಾರರಿಗೆ ಏನಾದರೂ ಅನಿರೀಕ್ಷಿತ ಘಟನೆ ಸಂಭವಿಸಿದರೆ ಉಳಿದ ಲೋನ್ ಮೊತ್ತವನ್ನು ಇನ್ಶೂರೆನ್ಸ್ ಕಂಪನಿ ಪಾವತಿಸುತ್ತದೆ. ಇದು ಕುಟುಂಬದ ಮೇಲೆ ಬರುವ ಹಣಕಾಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಆದರೆ ಈ ಇನ್ಶೂರೆನ್ಸ್ ಕಡ್ಡಾಯವಲ್ಲ. ಕೆಲ ಬ್ಯಾಂಕುಗಳು ಇದನ್ನು ಕಡ್ಡಾಯವೆಂದು ತೋರಿಸಲು ಪ್ರಯತ್ನಿಸುತ್ತವೆ. ಗ್ರಾಹಕರು ತಮ್ಮ ಆಯ್ಕೆಯನ್ನು ಸ್ಪಷ್ಟವಾಗಿ ತಿಳಿಸಬೇಕು. 2025ರಲ್ಲಿ ಪರ್ಸನಲ್ ಲೋನ್ ಅನ್ನು ಹೇಗೆ ಬಳಸಬೇಕು ಎಂಬುದರ ಕುರಿತು ಜನರ ದೃಷ್ಟಿಕೋನ ಬದಲಾಗಿದೆ. ಹಿಂದೆ ಇದನ್ನು ಕೇವಲ ತುರ್ತು ಅಗತ್ಯಗಳಿಗೆ ಬಳಸಲಾಗುತ್ತಿತ್ತು. ಆದರೆ ಈಗ ಜನರು ಇದನ್ನು ಹಣಕಾಸು ಯೋಜನೆಯ ಭಾಗವಾಗಿ ಬಳಸುತ್ತಿದ್ದಾರೆ. ಉದಾಹರಣೆಗೆ, ಹೆಚ್ಚಿನ ಬಡ್ಡಿದರದ ಕ್ರೆಡಿಟ್ ಕಾರ್ಡ್ ಬಾಕಿಯನ್ನು ಕಡಿಮೆ ಬಡ್ಡಿದರದ ಪರ್ಸನಲ್ ಲೋನ್ ಮೂಲಕ ಕ್ಲಿಯರ್ ಮಾಡುವುದು, ಅಥವಾ ವ್ಯವಹಾರ ಆರಂಭಕ್ಕೆ ಪ್ರಾರಂಭಿಕ ಹಣವನ್ನು ಒದಗಿಸುವುದು. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ, ಪರ್ಸನಲ್ ಲೋನ್ ಮೂಲಕ ಸಂಪೂರ್ಣ ವ್ಯವಹಾರ ನಡೆಸುವುದು ಅಪಾಯಕಾರಿಯಾಗಬಹುದು. ನಿಜ ಜೀವನದಲ್ಲಿ ಪರ್ಸನಲ್ ಲೋನ್ ಸರಿಯಾಗಿ ಬಳಸಿದರೆ ಅದು ಜೀವನವನ್ನು ಸುಲಭಗೊಳಿಸುತ್ತದೆ. ಆದರೆ ತಪ್ಪಾಗಿ ಬಳಸಿದರೆ ಅದು ದೀರ್ಘಕಾಲದ ಹಣಕಾಸಿನ ಒತ್ತಡಕ್ಕೆ ಕಾರಣವಾಗುತ್ತದೆ. 2025ರಲ್ಲಿ ಹಣಕಾಸು ಶಿಕ್ಷಣ ಹೆಚ್ಚುತ್ತಿರುವುದರಿಂದ ಜನರು ಈ ಬಗ್ಗೆ ಹೆಚ್ಚು ಜಾಗರೂಕರಾಗುತ್ತಿದ್ದಾರೆ. ಸರಿಯಾದ ಮಾಹಿತಿ, ಸರಿಯಾದ ಸಮಯ ಮತ್ತು ಸರಿಯಾದ ಯೋಜನೆ ಇದ್ದರೆ ಪರ್ಸನಲ್ ಲೋನ್ ಒಂದು ಸಮಸ್ಯೆಯಲ್ಲ, ಒಂದು ಪರಿಹಾರವಾಗಬಹುದು. ಇಲ್ಲಿ ಪಾರ್ಟ್ 2 ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಭಾಗದಲ್ಲಿ ನಾವು 2025ರಲ್ಲಿ ಜನರು ಮಾಡುವ ಸಾಮಾನ್ಯ ತಪ್ಪುಗಳು, ನಿಜವಾದ ಕೇಸ್ ಸ್ಟಡಿಗಳು, ಸಾಲದ ಬಲೆಗೆ ಬೀಳುವುದನ್ನು ತಪ್ಪಿಸುವ ವಿಧಾನಗಳು ಮತ್ತು ಪರ್ಸನಲ್ ಲೋನ್ ಅನ್ನು ಜವಾಬ್ದಾರಿಯಿಂದ ಬಳಸುವ ಮನೋಭಾವದ ಕುರಿತು ಇನ್ನಷ್ಟು ಆಳವಾಗಿ ಚರ್ಚೆ ಮಾಡುತ್ತೇವೆ. 2025ರಲ್ಲಿ ಪರ್ಸನಲ್ ಲೋನ್ ತೆಗೆದುಕೊಳ್ಳುವಾಗ ಜನರು ಮಾಡುವ ಸಾಮಾನ್ಯ ತಪ್ಪುಗಳಲ್ಲಿ ಪ್ರಮುಖವಾದದ್ದು ಲೋನ್ ಮೊತ್ತವನ್ನು ಅತಿಕ್ರಮಿಸುವುದು. ಕೆಲವರು ತಮ್ಮ ತಿಂಗಳ ಆದಾಯದ 50% ಅಥವಾ ಅದಕ್ಕಿಂತ ಹೆಚ್ಚು ಎಮಿ ತೆಗೆದುಕೊಳ್ಳುತ್ತಾರೆ. ಇದು ಬಹಳ ದೊಡ್ಡ ಹಣಕಾಸಿನ ಒತ್ತಡವನ್ನು ಉಂಟುಮಾಡುತ್ತದೆ. ಹಣದ ತುರ್ತು ಅಗತ್ಯ ಅಥವಾ ದೊಡ್ಡ ಖರ್ಚು ಬಂದಾಗ ಬೇರೆಯವರ ಸಾಲದಿಂದ ಪಾವತಿಸುವ ಸ್ಥಿತಿ ಉಂಟಾಗಬಹುದು. ಹಣಕಾಸು ತಜ್ಞರು ಯಾವಾಗಲೂ ಸಲಹೆ ನೀಡುತ್ತಾರೆ, ನಿಮ್ಮ ಎಮಿ ತಿಂಗಳ ಆದಾಯದ 30ರಿಂದ 40% ಮೀರಬಾರದು. ಇದರಿಂದ ನಿಮ್ಮ ದಿನನಿತ್ಯದ ಜೀವನ, ಉಳಿತಾಯ ಮತ್ತು ಹೂಡಿಕೆಗಳು ಸಹಜವಾಗಿ ನಡೆಯುತ್ತವೆ. ಅಂತೆಯೇ, ಪರ್ಸನಲ್ ಲೋನ್ ಆರಿಸುವಾಗ ಬಡ್ಡಿದರ ಮಾತ್ರ ಗಮನಿಸಿ ನಿರ್ಧಾರ ಮಾಡುವುದು ತಪ್ಪಾಗಿದೆ. ಕೆಲವರು ಕಡಿಮೆ ಬಡ್ಡಿದರ ಹೊಂದಿರುವ ಬ್ಯಾಂಕಿಗೆ ಅರ್ಜಿ ಸಲ್ಲಿಸುತ್ತಾರೆ ಆದರೆ ಪ್ರೊಸೆಸಿಂಗ್ ಫೀ, ಮುಂಗಡ ಪಾವತಿ ಶುಲ್ಕ ಮತ್ತು ಇತರ ಶುಲ್ಕಗಳನ್ನು ಲೆಕ್ಕ ಹಾಕುವುದನ್ನು ಮರೆಯುತ್ತಾರೆ. ಇವು ಎಲ್ಲವೂ ಒಟ್ಟು ವೆಚ್ಚವನ್ನು ಹೆಚ್ಚಿಸುತ್ತವೆ. 2025ರಲ್ಲಿ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಯನ್ನು ಗಮನಿಸುವುದು ಅತ್ಯಂತ ಸೂಕ್ತವಾಗಿದೆ, ಏಕೆಂದರೆ ಅದು ನಿಜವಾದ ವೆಚ್ಚವನ್ನು ಪ್ರತಿಬಿಂಬಿಸುತ್ತದೆ. ನಿಜವಾದ ಬಡ್ಡಿದರ ಮತ್ತು ಶುಲ್ಕಗಳನ್ನು ಲೆಕ್ಕ ಹಾಕದೆ ಲೋನ್ ತೆಗೆದುಕೊಂಡರೆ ನಂತರ ಅನಾಹುತ ಸಂಭವಿಸಬಹುದು. 2025ರಲ್ಲಿ ಪರ್ಸನಲ್ ಲೋನ್ನಲ್ಲಿ ಗ್ರಾಹಕರಿಗೆ ಇನ್ನೊಂದು ದೊಡ್ಡ ಬದಲಾವಣೆ ಎಂದರೆ ಡಿಜಿಟಲ್ ವೇದಿಕೆಗಳ ಬಳಕೆ. ಮೊಬೈಲ್ ಅಪ್ಲಿಕೇಶನ್, ವೆಬ್ಸೈಟ್, ಬ್ಯಾಂಕ್ QR ಕೋಡ್, UPI ಸಂಪರ್ಕಗಳು ಎಲ್ಲವೂ ಲೋನ್ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತವೆ. ಹಳೆಯ ಸಮಯದಲ್ಲಿ ಬ್ಯಾಂಕ್ ಶಾಖೆಗೆ ಹೋಗಿ ದಾಖಲೆ ಸಲ್ಲಿಸಲು ದಿನಗಳು ಬೇಕಾಗುತ್ತಿದ್ದರು, ಆದರೆ ಈಗ ಕೆಲವೇ ನಿಮಿಷಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ KYC, ಬ್ಯಾಂಕ್ ಖಾತೆ ಸಂಪರ್ಕ, ಸ್ವಯಂ ಪರಿಶೀಲನೆಗಳು ಇವುಗಳನ್ನೆಲ್ಲ ಗ್ರಾಹಕರು ಮನೆ ಮೇಲೆ ಮುಗಿಸಬಹುದು. 2025ರಲ್ಲಿ ವೇಗ ಮತ್ತು ಪಾರದರ್ಶಕತೆ ಹೆಚ್ಚಾಗಿರುವ ಕಾರಣ, ಹಣಕಾಸಿನ ನಿರ್ಧಾರಗಳು ಸುಲಭ ಮತ್ತು ಸುರಕ್ಷಿತವಾಗಿವೆ. ಪರ್ಸನಲ್ ಲೋನ್ ತೆಗೆದುಕೊಂಡು ಹಣಕಾಸಿನ ಗುರಿ ಸಾಧಿಸಲು ಪ್ರತ್ಯೇಕ ಯೋಜನೆ ಇರಬೇಕು. ಉದಾಹರಣೆಗೆ, ನೀವು ವೈದ್ಯಕೀಯ ತುರ್ತುಸ್ಥಿತಿಗೆ, ಶಿಕ್ಷಣ ಶುಲ್ಕಕ್ಕೆ, ಮದುವೆಗೆ ಅಥವಾ ಹಳೆಯ ಸಾಲ ಒಟ್ಟುಗೂಡಿಸಲು ಲೋನ್ ತೆಗೆದುಕೊಳ್ಳಬಹುದು. ನೀವು ಸಾಲವನ್ನು ಅಸಾಮಾನ್ಯ ಖರ್ಚುಗಳಿಗೆ ಬಳಸಿದರೆ, ಭವಿಷ್ಯದಲ್ಲಿ ಹಣಕಾಸಿನ ಒತ್ತಡ ಹೆಚ್ಚಾಗುತ್ತದೆ. 2025ರಲ್ಲಿ ಜನರು ಹೆಚ್ಚು ಜಾಗರೂಕರಾಗಿದ್ದು, ಪರ್ಸನಲ್ ಲೋನ್ ಅನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸುತ್ತಿದ್ದಾರೆ. ಸಾಲವನ್ನು ಯೋಜನೆಯಂತೆ ಬಳಸಿದರೆ, ಇದು ಜೀವನದಲ್ಲಿ ಆರ್ಥಿಕ ಸ್ವಾತಂತ್ರ್ಯಕ್ಕೆ ದಾರಿ ಮಾಡುತ್ತದೆ. ಇನ್ನೊಂದು ಪ್ರಮುಖ ಅಂಶ ಎಂದರೆ ಎಮಿ ಪಾವತಿಸುವ ಸಮಯದಲ್ಲಿ ಆಟೋಮೇಷನ್ ಬಳಸುವುದು. 2025ರಲ್ಲಿ ಬಹುತೇಕ ಬ್ಯಾಂಕುಗಳು ಆಟೋ ಡೆಬಿಟ್ ಸೌಲಭ್ಯ ನೀಡುತ್ತವೆ. ಬ್ಯಾಂಕ್ ನಿಮ್ಮ ಖಾತೆಯಿಂದ ಎಮಿ ದಿನಾಂಕಕ್ಕೆ ಸ್ವಯಂಚಾಲಿತವಾಗಿ ಪಾವತಿಸುತ್ತದೆ. ಇದು ಮಿಸ್ ಪಾವತಿ ಸಂಭವನೀಯತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕ್ರೆಡಿಟ್ ಸ್ಕೋರ್ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ.
ಕೆಲವರು ಎಂಇ ಪಾವತಿಯನ್ನು ಮಿಸ್ ಮಾಡಿದ್ದರೆ ಅದು ಕ್ಷಿಪ್ರವಾಗಿ ಕ್ರೆಡಿಟ್ ಬ್ಯೂರೋ ಅವುಗಳಿಗೆ ವರದಿ ಮಾಡುತ್ತದೆ. ಈ ಕಾರಣದಿಂದ ಆಟೋಮೇಷನ್ ಬಳಕೆ 2025ರಲ್ಲಿ ಅತ್ಯಂತ ಶಿಫಾರಸು ಮಾಡಲಾಗಿದೆ. ಪರ್ಸನಲ್ ಲೋನ್ ಮುಂಗಡ ಪಾವತಿ ಅಥವಾ ಪೂರ್ಣ ಕ್ಲೋಸಿಂಗ್ ಕುರಿತು 2025ರಲ್ಲಿ ಹೆಚ್ಚು ಗ್ರಾಹಕರು ಅರಿವು ಹೊಂದಿದ್ದಾರೆ. ಲೋನ್ ಮೊತ್ತವನ್ನು ಮೊದಲೇ ಪಾವತಿಸುವ ಅವಕಾಶ ಇರುವುದರಿಂದ ಒಟ್ಟು ಬಡ್ಡಿ ಪಾವತಿ ಕಡಿಮೆಯಾಗುತ್ತದೆ. ಆದರೆ ಮುಂಗಡ ಪಾವತಿಗೆ ಯಾವುದೇ ಶುಲ್ಕವಿದೆ ಎಂದು ಮೊದಲು ಪರಿಶೀಲಿಸಬೇಕು. ಕೆಲವೊಂದು ಬ್ಯಾಂಕುಗಳು ಮೊದಲ 6ರಿಂದ 12 ತಿಂಗಳಲ್ಲಿ ಲೋನ್ ಕ್ಲೋಸ್ ಮಾಡಿದರೆ ಪ್ರೀಪೇಮೆಂಟ್ ಚಾರ್ಜ್ ವಿಧಿಸುತ್ತವೆ. ಕೆಲವೊಂದು ಬ್ಯಾಂಕುಗಳು ಈ ಶುಲ್ಕವನ್ನು ತೆಗೆದುಕೊಳ್ಳುವುದಿಲ್ಲ. ಗ್ರಾಹಕರು ತಮ್ಮ ಆಯ್ಕೆಯನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ನಿರ್ಧಾರ ಮಾಡಬೇಕು. 2025ರಲ್ಲಿ ಪರ್ಸನಲ್ ಲೋನ್ಗಳಲ್ಲಿ ಇನ್ನೊಂದು ಬದಲಾವಣೆ ಎಂದರೆ ಇನ್ಶೂರೆನ್ಸ್ ಆಯ್ಕೆಗಳು. ಲೋನ್ ಇನ್ಶೂರೆನ್ಸ್ ಎಂಬುದು ಸಾಲಗಾರರಿಗೆ ಯಾವುದೇ ಅನಿರೀಕ್ಷಿತ ಘಟನೆ ಸಂಭವಿಸಿದರೆ ಉಳಿದ ಲೋನ್ ಮೊತ್ತವನ್ನು ಇನ್ಶೂರೆನ್ಸ್ ಕಂಪನಿ ಪಾವತಿಸುತ್ತದೆ. ಇದು ಕುಟುಂಬದ ಮೇಲೆ ಬರುವ ಹಣಕಾಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕೆಲವು ಬ್ಯಾಂಕುಗಳು ಇದನ್ನು ಕಡ್ಡಾಯವೆಂದು ತೋರಿಸಲು ಪ್ರಯತ್ನಿಸುತ್ತವೆ, ಆದರೆ ಗ್ರಾಹಕರು ಸ್ವತಃ ಆಯ್ಕೆ ಮಾಡಬಹುದು. 2025ರಲ್ಲಿ ಜನರು ಹೆಚ್ಚು ಜಾಗರೂಕರಾಗಿದ್ದು ಈ ಆಯ್ಕೆಯನ್ನು ಲಾಭಕರವಾಗಿ ಬಳಸುತ್ತಿದ್ದಾರೆ. ನಿಜ ಜೀವನದ ಉದಾಹರಣೆಗಳಲ್ಲಿ ನೋಡಿದರೆ 2025ರಲ್ಲಿ ಹಲವು ಯುವಜನತೆ ಮತ್ತು ಮಧ್ಯಮ ಆದಾಯದ ಕುಟುಂಬಗಳು ಪರ್ಸನಲ್ ಲೋನ್ ಅನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸುತ್ತಿದ್ದಾರೆ. ಉದಾಹರಣೆಗೆ, ಹಳೆಯ ಹೆಚ್ಚಿನ ಬಡ್ಡಿದರದ ಕ್ರೆಡಿಟ್ ಕಾರ್ಡ್ ಸಾಲಗಳನ್ನು ಕಡಿಮೆ ಬಡ್ಡಿದರದ ಪರ್ಸನಲ್ ಲೋನ್ ಮೂಲಕ ಕ್ಲಿಯರ್ ಮಾಡಲಾಗುತ್ತದೆ. ಇದರಿಂದ ಎಂಇ ಕಡಿಮೆ, ಹಣಕಾಸು ನಿರ್ವಹಣೆ ಸುಲಭ. ಮತ್ತೊಂದು ಉದಾಹರಣೆ, ಉದ್ಯಮಿ ಹೊಸ ವ್ಯವಹಾರ ಆರಂಭಕ್ಕೆ ಪರ್ಸನಲ್ ಲೋನ್ ತೆಗೆದುಕೊಳ್ಳಬಹುದು. ಆದರೆ ಯೋಜನೆ ಇಲ್ಲದೆ ಲೋನ್ ತೆಗೆದುಕೊಂಡರೆ ವ್ಯವಹಾರ ವಿಫಲವಾದಾಗ ಸಾಲದ ಒತ್ತಡ ಹೆಚ್ಚಾಗುತ್ತದೆ. 2025ರಲ್ಲಿ ಜನರು ಈ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗುತ್ತಿದ್ದಾರೆ. ಹಳೆಯ ಸಾಲಗಳನ್ನು ಒಟ್ಟುಗೂಡಿಸುವ ಅಥವಾ ಡೆಟ್ ಕನ್ಸಾಲಿಡೇಷನ್ ಮಾಡುವುದರಿಂದ ನಗದು ಹರಿವನ್ನು ಸುಧಾರಿಸಬಹುದು. ಬಡ್ಡಿದರ ಕಡಿಮೆ ಆಗುವುದರಿಂದ ಒಟ್ಟು ಎಂಇ ಕಡಿಮೆ ಮತ್ತು ಹಣಕಾಸು ನಿರ್ವಹಣೆ ಸುಲಭ. ಆದರೆ ಈ ವಿಧಾನವನ್ನು ಬಳಸುವ ಮೊದಲು ಎಲ್ಲ ಲೋನ್ಗಳ ಷರತ್ತುಗಳನ್ನು, ಬಡ್ಡಿದರವನ್ನು, ಎಂಇ ಅವಧಿಯನ್ನು, ಪ್ರೊಸೆಸಿಂಗ್ ಫೀ ಮತ್ತು ಮುಂಗಡ ಪಾವತಿ ಶುಲ್ಕಗಳನ್ನು ಲೆಕ್ಕ ಹಾಕುವುದು ಅಗತ್ಯ. 2025ರಲ್ಲಿ ಈ ಲೆಕ್ಕಾಚಾರವನ್ನು ಮಾಡದೆ ಲೋನ್ ತೆಗೆದುಕೊಳ್ಳುವವರು ಹಣಕಾಸಿನ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಇಲ್ಲಿ ಪಾರ್ಟ್ 3 ಕೊನೆಗೊಳ್ಳುತ್ತದೆ. ಮುಂದಿನ ಪಾರ್ಟ್ 4ನಲ್ಲಿ ನಾವು 2025ರಲ್ಲಿ ಪರ್ಸನಲ್ ಲೋನ್ ಹೋಲಿಕೆ, ನಿಜ ಜೀವನದ ಕೇಸ್ ಸ್ಟಡಿಗಳು, ತಪ್ಪು ನಿರ್ಧಾರಗಳ ಪರಿಣಾಮಗಳು, ಎಂಇ ಪ್ಲಾನಿಂಗ್, ಬ್ಯಾಂಕ್ ಮತ್ತು ಎನ್ಗಳ ವಿಶಿಷ್ಟ ಲಾಭ ಹಾಗೂ ಲೋನ್ ಅನ್ನು ಜವಾಬ್ದಾರಿಯಿಂದ ಬಳಸುವ ಶ್ರೇಷ್ಠ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ನೋಡುತ್ತೇವೆ. 2025ರಲ್ಲಿ ಪರ್ಸನಲ್ ಲೋನ್ ಪಡೆಯುವಾಗ ಅತ್ಯಂತ ಮುಖ್ಯವಾದ ಹಂತವೆಂದರೆ ಲೋನ್ ಹೋಲಿಕೆ. ಬ್ಯಾಂಕುಗಳು, ಎನ್ಗಳು, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಒಟ್ಟಾಗಿ ಹಲವಾರು ಆಯ್ಕೆಗಳನ್ನು ನೀಡುತ್ತಿವೆ. ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸದಿದ್ದರೆ ಗ್ರಾಹಕರು ಹೆಚ್ಚು ಬಡ್ಡಿ ಪಾವತಿಸಬಹುದು ಅಥವಾ ಅನಾವಶ್ಯಕ ಶುಲ್ಕಗಳಿಗೆ ಒಳಗಾಗಬಹುದು. ಹೋಲಿಕೆ ಮಾಡುವುದು ಎಲ್ಲಿಯಲ್ಲಿಯೂ ಎಂತಹ ಬಡ್ಡಿದರ, ಎಂಇ, ಪ್ರೊಸೆಸಿಂಗ್ ಫೀ, ಮುಂಗಡ ಪಾವತಿ ಶುಲ್ಕಗಳು ಇದ್ದವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. 2025ರಲ್ಲಿ ಬಹುತೇಕ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಎಂಇ ಕ್ಯಾಲ್ಕ್ಯುಲೇಟರ್, ಬಡ್ಡಿದರ ಹೋಲಿಕೆ, ಲೋನ್ ಷರತ್ತುಗಳ ಸಂಪೂರ್ಣ ವಿವರಗಳು ನೀಡುತ್ತವೆ. ಈ ಮಾಹಿತಿ ಅವಲಂಬಿಸಿ ಗ್ರಾಹಕರು ಸೂಕ್ತ ಲೋನ್ ಆಯ್ಕೆ ಮಾಡಬಹುದು. ಬ್ಯಾಂಕುಗಳು ಮತ್ತು ಎನ್ಗಳು ನೀಡುವ ಲೋನ್ಗಳಲ್ಲಿ ಪ್ರತಿ ಸಂಸ್ಥೆಯಲ್ಲಿಯೂ ವಿಶೇಷ ಸುಧಾರಣೆಗಳು ಇರುತ್ತವೆ. ಉದಾಹರಣೆಗೆ, ಎಸ್ಬಿಐ ಪರ್ಸನಲ್ ಲೋನ್ ಸಾಮಾನ್ಯವಾಗಿ ಕಡಿಮೆ ಬಡ್ಡಿದರ ಮತ್ತು ದೀರ್ಘ ಅವಧಿಯನ್ನು ನೀಡುತ್ತದೆ. ಆದರೆ ಅರ್ಜಿ ಸ್ವೀಕೃತಿಗೆ ಕೆಲವು ದಿನಗಳು ಬೇಕಾಗಬಹುದು. ಐಸಿಐಸಿಐ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಎಚ್ಡಿಎಫ್ಸಿ ಬ್ಯಾಂಕ್ ಮುಂತಾದ ಖಾಸಗಿ ಬ್ಯಾಂಕುಗಳು ವೇಗದ ಡಿಸ್ಬರ್ಸಲ್ ಮತ್ತು ಪ್ರೀ ಅಪ್ರೂವ್ಡ್ ಆಫರ್ಗಳ ಮೂಲಕ ಸುಲಭ ಲಭ್ಯತೆಯನ್ನು ಒದಗಿಸುತ್ತವೆ. ಎನ್ಗಳು ಸ್ವಯಂ ಉದ್ಯೋಗಿಗಳು, ಫ್ರೀಲಾನ್ಸರ್ಗಳು ಮತ್ತು ಹೊಸ ಉದ್ಯೋಗ ಆರಂಭಿಸಿದವರಿಗೆ ಹೆಚ್ಚು ಲವಚಿಕ ನಿಯಮಗಳನ್ನು ನೀಡುತ್ತವೆ. ಆದರೆ ಎನ್ಗಳ ಬಡ್ಡಿದರ ಸ್ವಲ್ಪ ಹೆಚ್ಚು ಇರಬಹುದು. 2025ರಲ್ಲಿ ಗ್ರಾಹಕರು ತಮ್ಮ ಆದಾಯ, ವೆಚ್ಚ ಮತ್ತು ಹಣಕಾಸಿನ ಗುರಿಗಳನ್ನು ಗಮನಿಸಿ ಲೋನ್ ಆಯ್ಕೆ ಮಾಡಬೇಕು. ನಿಜ ಜೀವನದ ಕೇಸ್ ಸ್ಟಡಿಗಳಲ್ಲಿ ನೋಡಿದರೆ, ಕೆಲವರು 2025ರಲ್ಲಿ ಲೋನ್ ತಪ್ಪಾಗಿ ಬಳಸಿಕೊಂಡು ಹಣಕಾಸಿನ ಒತ್ತಡಕ್ಕೆ ಒಳಗಾದ ಘಟನೆಗಳು ಕಂಡುಬರುತ್ತವೆ. ಉದಾಹರಣೆಗೆ, ಯುವ ಉದ್ಯೋಗಿಯೊಬ್ಬನು ದೊಡ್ಡ ಮೊತ್ತದ ಲೋನ್ ತೆಗೆದುಕೊಂಡು ಅನಾವಶ್ಯಕ ಖರ್ಚುಗಳಿಗೆ ಬಳಸಿದ. ನಂತರ ಸ್ವತಃ ಖರ್ಚು ಕಡಿಮೆ ಮಾಡಲು ಸಾಧ್ಯವಾಗದೆ ಎಂಇ ಪಾವತಿ ವಿಳಂಬವಾಗಿ, ಕ್ರೆಡಿಟ್ ಸ್ಕೋರ್ ಕುಸಿದು,
ಹಳೆಯ ಸಾಲಗಳನ್ನು ಮತ್ತೆ ಹೊಸ ಸಾಲದಿಂದ ಪೂರ್ಣಗೊಳಿಸುವ ಪರಿಸ್ಥಿತಿ ಉಂಟಾಯಿತು. ಆದರೆ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದವರು ತಮ್ಮ ಆದಾಯಕ್ಕೆ ಅನುಗುಣವಾಗಿ ಲೋನ್ ತೆಗೆದುಕೊಂಡು ಹಳೆಯ ಹೆಚ್ಚಿನ ಬಡ್ಡಿದರದ ಸಾಲವನ್ನು ಒಟ್ಟುಗೂಡಿಸಿ ಹೊಸ ಹೂಡಿಕೆಗಳಿಗೆ ಹಣ ಉಳಿಸಿಕೊಂಡಿದ್ದಾರೆ. ಈ ತೀವ್ರ ವ್ಯತ್ಯಾಸವು 2025ರಲ್ಲಿ ಪರ್ಸನಲ್ ಲೋನ್ ಬಳಕೆದಾರರಿಗೆ ಎಷ್ಟು ಜಾಗೃತಿ ಅಗತ್ಯವಿದೆ ಎಂಬುದನ್ನು ತೋರಿಸುತ್ತದೆ. ಎಂಇ ಪ್ಲಾನಿಂಗ್ 2025ರಲ್ಲಿ ಬಹಳ ಮುಖ್ಯವಾಗಿದೆ. ಎಲ್ಲಗಳ ಮೊತ್ತ, ಅವಧಿ, ಬಡ್ಡಿದರವನ್ನು ಲೆಕ್ಕ ಹಾಕಿ ನಿಮ್ಮ ತಿಂಗಳ ಆದಾಯದ 30ರಿಂದ 40% ಮೀರದಂತೆ ಯೋಜನೆ ರೂಪಿಸಬೇಕು. ಕೆಲವು ಯುವಜನರು ಕೇವಲ ಕಡಿಮೆಗಾಗಿ ದೀರ್ಘ ಅವಧಿಯನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಇದು ಒಟ್ಟಾರೆ ಹೆಚ್ಚು ಬಡ್ಡಿ ಪಾವತಿಸಲು ಕಾರಣವಾಗುತ್ತದೆ. ನಿಮ್ಮ ಹಣಕಾಸಿನ ಗುರಿ, ಲೋನ್ ಅವಧಿ ಮತ್ತು ಬಡ್ಡಿದರ ನಡುವಿನ ಸಮತೋಲನವನ್ನು ನೋಡಿಕೊಂಡು ನಿರ್ಧಾರ ಮಾಡಬೇಕು. ಪರ್ಸನಲ್ ಲೋನ್ ಆಯ್ಕೆ ಮಾಡುವ ವೇಳೆ ಬೇರೆ ಪ್ರಮುಖ ಅಂಶವೆಂದರೆ ಮುಂಗಡ ಪಾವತಿ ಮತ್ತು ಪ್ರೀಪೇಮೆಂಟ್ ಚಾರ್ಜ್. 2025ರಲ್ಲಿ ಕೆಲ ಬ್ಯಾಂಕುಗಳು ಎನ್ಗಳು ಲೋನ್ ಪೂರ್ಣವಾಗಿ ಮುಂಗಡ ಪಾವತಿಸಿದರೆ ಹೆಚ್ಚುವರಿ ಶುಲ್ಕ ವಿಧಿಸುತ್ತವೆ. ಕೆಲವೊಂದು ಸಂಸ್ಥೆಗಳು ಯಾವುದೇ ಶುಲ್ಕವಿಲ್ಲದೆ ಮುಂಗಡ ಪಾವತಿಗೆ ಅವಕಾಶ ನೀಡುತ್ತವೆ. ಗ್ರಾಹಕರು ಮುಂಗಡ ಪಾವತಿ ಮಾಡುವ ಮುನ್ನ ಸಂಪೂರ್ಣ ನಿಯಮಗಳನ್ನು ಓದಿ ಅರ್ಥಮಾಡಿಕೊಳ್ಳಬೇಕು. ಇದು ಪರ್ಸನಲ್ ಲೋನ್ ಬಳಸುವ ಶ್ರೇಷ್ಠ ಅಭ್ಯಾಸವಾಗಿದೆ. ಇನ್ನೊಂದು ಮಹತ್ವಪೂರ್ಣ ವಿಷಯವೆಂದರೆ ಪರ್ಸನಲ್ ಲೋನ್ ಇನ್ಶೂರೆನ್ಸ್. 2025ರಲ್ಲಿ ಹೆಚ್ಚಿನ ಬ್ಯಾಂಕುಗಳು ಲೋನ್ ಇನ್ಶೂರೆನ್ಸ್ ಆಯ್ಕೆಯನ್ನು ನೀಡುತ್ತವೆ. ಇದರಿಂದ ಸಾಲಗಾರರಿಗೆ ಯಾವುದೇ ಅನಿರೀಕ್ಷಿತ ಘಟನೆ ಸಂಭವಿಸಿದರೆ ಉಳಿದ ಲೋನ್ ಮೊತ್ತವನ್ನು ಇನ್ಶೂರೆನ್ಸ್ ಕಂಪನಿ ಪಾವತಿಸುತ್ತದೆ. ಇದು ಕುಟುಂಬದ ಮೇಲೆ ಬರುವ ಹಣಕಾಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕೆಲವು ಬ್ಯಾಂಕುಗಳು ಇದನ್ನು ಕಡ್ಡಾಯವೆಂದು ತೋರಿಸುತ್ತವೆ, ಆದರೆ ಗ್ರಾಹಕರು ಸ್ವತಃ ಆಯ್ಕೆ ಮಾಡಬಹುದು. ಇನ್ಶೂರೆನ್ಸ್ ಬಳಕೆ ಸಾಲದ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. 2025ರಲ್ಲಿ ಪರ್ಸನಲ್ ಲೋನ್ ಮೂಲಕ ಹಣಕಾಸು ಗುರಿಗಳನ್ನು ಸಾಧಿಸುವ ಉತ್ತಮ ವಿಧಾನವೆಂದರೆ ಹಳೆಯ ಸಾಲ ಒಟ್ಟುಗೂಡಿಸುವುದು, ತುರ್ತು ಖರ್ಚುಗಳಿಗೆ ಲೋನ್ ಬಳಸುವುದು, ವೈಯಕ್ತಿಕ ಹೂಡಿಕೆ ಮತ್ತು ವ್ಯವಹಾರ ಆರಂಭಕ್ಕೆ ಪ್ಲಾನ್ ಮಾಡುವುದು. ಪರ್ಸನಲ್ ಲೋನ್ ಅನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ಇದು ಹಣಕಾಸಿನ ಸ್ವಾತಂತ್ರ್ಯ ಮತ್ತು ಜೀವನದ ನಿಖರ ಯೋಜನೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಆದರೆ ಈ ಲೋನ್ ಅನ್ನು ಕೇವಲ ಖರ್ಚು ಮಾಡಲು ಅಥವಾ ಅನುಪಯುಕ್ತ ಖರೀದಿಗಳಿಗೆ ಬಳಸಿದರೆ ಭವಿಷ್ಯದಲ್ಲಿ ಹಣಕಾಸಿನ ಒತ್ತಡ ಮತ್ತು ಸಾಲದ ಬಲೆಗೆ ಬಿದ್ದಿರುವ ಪರಿಸ್ಥಿತಿ ಎದುರಾಗಬಹುದು. 2025ರಲ್ಲಿ ಪರ್ಸನಲ್ ಲೋನ್ ಅನ್ನು ಜವಾಬ್ದಾರಿಯಿಂದ ಬಳಸುವ ಬಗ್ಗೆ ಜನರಲ್ಲಿ ಹೆಚ್ಚಾದ ಅರಿವು ಕಂಡುಬರುತ್ತಿದೆ. ಹಿಂದೆ ಪರ್ಸನಲ್ ಲೋನ್ ಎಂದರೆ ಕೇವಲ ತುರ್ತು ಅಗತ್ಯಗಳಿಗೆ ಅಥವಾ ದೊಡ್ಡ ಖರ್ಚುಗಳಿಗೆ ಮಾತ್ರ ಬಳಸುವ ಸಾಲ ಎಂದು ಭಾವಿಸಲಾಗುತ್ತಿತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಇದು ಹಣಕಾಸಿನ ಯೋಜನೆಯ ಒಂದು ಸಾಧನವಾಗಿ ಪರಿಗಣಿಸಲಾಗುತ್ತಿದೆ. ಸರಿಯಾದ ಸಮಯದಲ್ಲಿ, ಸರಿಯಾದ ಮೊತ್ತದಲ್ಲಿ ಮತ್ತು ಸರಿಯಾದ ಉದ್ದೇಶಕ್ಕಾಗಿ ಪರ್ಸನಲ್ ಲೋನ್ ತೆಗೆದುಕೊಂಡರೆ ಅದು ನಿಮ್ಮ ಹಣಕಾಸಿನ ಭವಿಷ್ಯವನ್ನು ಹಾಳು ಮಾಡುವುದಕ್ಕಿಂತ ಬಲಪಡಿಸುವ ಕೆಲಸ ಮಾಡುತ್ತದೆ. ಅತ್ಯುತ್ತಮ ಪರ್ಸನಲ್ ಲೋನ್ ಆಯ್ಕೆ ಮಾಡುವಾಗ ಮೊದಲಿಗೆ ನಿಮ್ಮ ಅಗತ್ಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ನೀವು ಈ ಲೋನ್ ಅನ್ನು ವೈದ್ಯಕೀಯ ತುರ್ತು ಪರಿಸ್ಥಿತಿಗೆ ಬಳಸುತ್ತಿದ್ದೀರಾ, ಶಿಕ್ಷಣ ಶುಲ್ಕಕ್ಕೆ ಬಳಸುತ್ತಿದ್ದೀರಾ, ಮದುವೆ ಅಥವಾ ಮನೆ ರಿನೋವೇಷನ್ಗೆ ಬಳಸುತ್ತಿದ್ದೀರಾ, ಅಥವಾ ಹಳೆಯ ಸಾಲಗಳನ್ನು ಒಟ್ಟುಗೂಡಿಸಲು ಬಳಸುತ್ತಿದ್ದೀರಾ ಎಂಬುದು ಮುಖ್ಯ. ಅಗತ್ಯ ಸ್ಪಷ್ಟವಾಗಿದ್ದರೆ ಲೋನ್ ಮೊತ್ತ, ಅವಧಿ ಮತ್ತು ಎಂಇ ಬಗ್ಗೆ ನಿರ್ಧಾರ ಮಾಡುವುದು ಸುಲಭವಾಗುತ್ತದೆ. 2025ರಲ್ಲಿ ಅನೇಕ ಜನರು ಈ ಹಂತವನ್ನು ಮಿಸ್ ಮಾಡಿ ನಂತರ ಸಾಲದ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಹಣಕಾಸಿನ ದೃಷ್ಟಿಯಿಂದ ಪರ್ಸನಲ್ ಲೋನ್ ಬಳಸುವ ಅತ್ಯುತ್ತಮ ವಿಧಾನವೆಂದರೆ ಅದನ್ನು ಆದಾಯ ಹೆಚ್ಚಿಸುವ ಅಥವಾ ಖರ್ಚು ಕಡಿಮೆ ಮಾಡುವ ಉದ್ದೇಶಕ್ಕೆ ಬಳಸುವುದು. ಉದಾಹರಣೆಗೆ, ಹೆಚ್ಚಿನ ಬಡ್ಡಿದರದ ಕ್ರೆಡಿಟ್ ಕಾರ್ಡ್ ಸಾಲವನ್ನು ಕಡಿಮೆ ಬಡ್ಡಿದರದ ಪರ್ಸನಲ್ ಲೋನ್ ಮೂಲಕ ಕ್ಲಿಯರ್ ಮಾಡುವುದು ಒಂದು ಉತ್ತಮ ನಿರ್ಧಾರ. ಇದರಿಂದ ಎಂಇ ಕಡಿಮೆಯಾಗುತ್ತದೆ ಮತ್ತು ಒಟ್ಟು ಬಡ್ಡಿ ಪಾವತಿ ಕೂಡ ಕಡಿಮೆ ಆಗುತ್ತದೆ. ಅದೇ ರೀತಿ, ಉದ್ಯಮ ಆರಂಭಿಸಲು ಅಥವಾ ಕೌಶಲ್ಯಾಭಿವೃದ್ಧಿಗೆ ಬಳಸುವ ಪರ್ಸನಲ್ ಲೋನ್ ಭವಿಷ್ಯದಲ್ಲಿ ಆದಾಯ ಹೆಚ್ಚಿಸಲು ಸಹಾಯ ಮಾಡಬಹುದು. 2025ರಲ್ಲಿ ಪರ್ಸನಲ್ ಲೋನ್ಗಳಲ್ಲಿನ ಮತ್ತೊಂದು ಮಹತ್ವದ ಬದಲಾವಣೆ ಎಂದರೆ ವೈಯಕ್ತಿಕ ಕ್ರೆಡಿಟ್ ಪ್ರೊಫೈಲ್ ಆಧಾರಿತ ಆಫರ್ಗಳು. ಬ್ಯಾಂಕುಗಳು ಮತ್ತು ಎನ್ಗಳು ಈಗ ಕೇವಲ ನಿಮ್ಮ ಆದಾಯವನ್ನಷ್ಟೇ ಅಲ್ಲ, ನಿಮ್ಮ ಖರ್ಚು ಪ್ಯಾಟರ್ನ್, ಬ್ಯಾಂಕ್ ಸ್ಟೇಟ್ಮೆಂಟ್, ಯುಪಿಐ ವ್ಯವಹಾರಗಳು ಮತ್ತು ಹಿಂದಿನ ಸಾಲದ ವರ್ತನೆಯನ್ನು ಸಹ ಪರಿಗಣಿಸುತ್ತಿವೆ. ಇದರರ್ಥ, ಹಣಕಾಸಿನ ಶಿಸ್ತು ಹೊಂದಿರುವವರಿಗೆ ಉತ್ತಮ ಬಡ್ಡಿದರ ಮತ್ತು ಲವಚಿಕ ಎಂಇ ಆಯ್ಕೆಗಳು ಲಭ್ಯವಾಗುತ್ತಿವೆ. ಇದು ಗ್ರಾಹಕರಿಗೆ ಜವಾಬ್ದಾರಿಯುತ ಹಣಕಾಸಿನ ನಡವಳಿಕೆಗೆ ಪ್ರೋತ್ಸಾಹ ನೀಡುತ್ತದೆ. ಪರ್ಸನಲ್ ಲೋನ್ ತೆಗೆದುಕೊಂಡ ನಂತರ ಅದನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದು ಲೋನ್ ತೆಗೆದುಕೊಳ್ಳುವುದಕ್ಕಿಂತಲೂ ಮುಖ್ಯವಾಗಿದೆ. ಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು,
ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಮತ್ತು ಸಾಧ್ಯವಾದಾಗ ಮುಂಗಡ ಪಾವತಿ ಮಾಡುವುದರಿಂದ ನಿಮ್ಮ ಸಾಲದ ಅವಧಿ ಮತ್ತು ಒಟ್ಟು ವೆಚ್ಚ ಕಡಿಮೆಯಾಗುತ್ತದೆ. 2025ರಲ್ಲಿ ಬಹುತೇಕ ಜನರು ಎಮಿ ಕ್ಯಾಲೆಂಡರ್, ಮೊಬೈಲ್ ರಿಮೈಂಡರ್ಗಳು ಮತ್ತು ಬ್ಯಾಂಕ್ ಆಟೋ ಡೆಬಿಟ್ ಸೌಲಭ್ಯಗಳನ್ನು ಬಳಸಿ ಪಾವತಿಗಳನ್ನು ಮಿಸ್ ಆಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ಪರ್ಸನಲ್ ಲೋನ್ನ ಇನ್ನೊಂದು ಪ್ರಮುಖ ಅಂಶವೆಂದರೆ ಕ್ರೆಡಿಟ್ ಸ್ಕೋರ್ ಮೇಲೆ ಅದರ ಪರಿಣಾಮ. ಸಮಯಕ್ಕೆ ಸರಿಯಾಗಿ ಎಮಿ ಪಾವತಿಸಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಸುಧಾರಿಸುತ್ತದೆ. ಇದು ಭವಿಷ್ಯದಲ್ಲಿ ಮನೆ ಸಾಲ, ವಾಹನ ಸಾಲ ಅಥವಾ ಹೆಚ್ಚಿನ ಮೊತ್ತದ ಪರ್ಸನಲ್ ಲೋನ್ ಪಡೆಯಲು ಸಹಾಯ ಮಾಡುತ್ತದೆ. ಆದರೆ ಎಮಿ ಪಾವತಿ ವಿಳಂಬವಾದರೆ ಅಥವಾ ಡಿಫಾಲ್ಟ್ ಆದರೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಗಂಭೀರವಾಗಿ ಕುಸಿಯುತ್ತದೆ. 2025ರಲ್ಲಿ ಕ್ರೆಡಿಟ್ ಸ್ಕೋರ್ ಒಂದು ಪ್ರಮುಖ ಹಣಕಾಸಿನ ಆಸ್ತಿ ಎಂದು ಪರಿಗಣಿಸಲಾಗುತ್ತಿದೆ. ಪರ್ಸನಲ್ ಲೋನ್ ಇನ್ಶೂರೆನ್ಸ್ ಕುರಿತು ಮಾತನಾಡುವುದಾದರೆ, ಇದು ಕಡ್ಡಾಯವಲ್ಲದಿದ್ದರೂ ಕೆಲವರಿಗೆ ಬಹಳ ಉಪಯುಕ್ತವಾಗಬಹುದು. ವಿಶೇಷವಾಗಿ ಕುಟುಂಬದ ಏಕೈಕ ಆದಾಯದ ಮೂಲವಾಗಿರುವವರಿಗೆ, ಲೋನ್ ಇನ್ಶೂರೆನ್ಸ್ ಒಂದು ಸುರಕ್ಷತಾ ಜಾಲದಂತೆ ಕಾರ್ಯನಿರ್ವಹಿಸುತ್ತದೆ. ಅನಿರೀಕ್ಷಿತ ಸಂದರ್ಭಗಳಲ್ಲಿ ಇದು ಕುಟುಂಬದ ಮೇಲೆ ಬರುವ ಸಾಲದ ಹೊರೆ ಕಡಿಮೆ ಮಾಡುತ್ತದೆ. ಆದರೆ ಇನ್ಶೂರೆನ್ಸ್ ಪ್ರೀಮಿಯಂ ಮತ್ತು ಅದರ ಷರತ್ತುಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಂಡು ಮಾತ್ರ ಆಯ್ಕೆ ಮಾಡಬೇಕು. 2025ರಲ್ಲಿ ಪರ್ಸನಲ್ ಲೋನ್ ಬಗ್ಗೆ ಒಂದು ಪ್ರಮುಖ ಪಾಠ ಎಂದರೆ, ಸಾಲವನ್ನು ಜೀವನದ ಸಮಸ್ಯೆಗೆ ಪರಿಹಾರವೆಂದು ಅಲ್ಲ, ಒಂದು ತಾತ್ಕಾಲಿಕ ಸಾಧನವೆಂದು ನೋಡಬೇಕು. ಇದು ನಿಮ್ಮ ಹಣಕಾಸಿನ ಜೀವನವನ್ನು ಸುಲಭಗೊಳಿಸಬಹುದು, ಆದರೆ ಅದು ಶಾಶ್ವತ ಪರಿಹಾರವಲ್ಲ. ಶಾಶ್ವತ ಪರಿಹಾರ ಎಂದರೆ ಆದಾಯ ಹೆಚ್ಚಿಸುವುದು, ಉಳಿತಾಯ ಬೆಳೆಸುವುದು ಮತ್ತು ಹೂಡಿಕೆಗಳ ಮೂಲಕ ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದು. ಪರ್ಸನಲ್ ಲೋನ್ ಈ ಪ್ರಯಾಣದಲ್ಲಿ ಸಹಾಯಕವಾಗಬಹುದು, ಆದರೆ ಅದರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸುವುದು ಸೂಕ್ತವಲ್ಲ. ಒಟ್ಟಿನಲ್ಲಿ, 2025ರಲ್ಲಿ ಭಾರತದಲ್ಲಿ ಲಭ್ಯವಿರುವ ಅತ್ಯುತ್ತಮ ಪರ್ಸನಲ್ ಲೋನ್ ಎಂದರೆ ಅದು ಕಡಿಮೆ ಬಡ್ಡಿದರ, ಪಾರದರ್ಶಕ ಶುಲ್ಕ, ಲವಚಿಕ ಎಮಿ, ವೇಗದ ಡಿಸ್ಬರ್ಸಲ್ ಮತ್ತು ಗ್ರಾಹಕ ಸ್ನೇಹಿ ಷರತ್ತುಗಳನ್ನು ಹೊಂದಿರುವುದು. ಆದರೆ ಅದಕ್ಕಿಂತಲೂ ಮುಖ್ಯವಾದುದು, ಆ ಲೋನ್ ನಿಮ್ಮ ಹಣಕಾಸಿನ ಸ್ಥಿತಿಗೆ ಹೊಂದಿಕೆಯಾಗಬೇಕು. ಪ್ರತಿ ವ್ಯಕ್ತಿಗೂ ಒಂದೇ ಲೋನ್ ಸೂಕ್ತವಾಗುವುದಿಲ್ಲ. ನಿಮ್ಮ ಆದಾಯ, ಖರ್ಚು, ಗುರಿ ಮತ್ತು ಭವಿಷ್ಯದ ಯೋಜನೆಗಳನ್ನು ಗಮನಿಸಿ ತೆಗೆದುಕೊಂಡ ನಿರ್ಧಾರವೇ ನಿಜವಾದ ಅತ್ಯುತ್ತಮ ಪರ್ಸನಲ್ ಲೋನ್ ಆಗಿರುತ್ತದೆ. ಈ ಮೂಲಕ 2025ರಲ್ಲಿ ಪರ್ಸನಲ್ ಲೋನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು, ಜವಾಬ್ದಾರಿಯಿಂದ ಬಳಸಿದರೆ, ಅದು ಸಾಲದ ಬಲಿಯಾಗಿ ಅಲ್ಲದೆ, ನಿಮ್ಮ ಹಣಕಾಸಿನ ಬೆಳವಣಿಗೆಗೆ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಬುದ್ಧಿವಂತ ನಿರ್ಧಾರ, ಶಿಸ್ತುಬದ್ಧ ಪಾವತಿ ಮತ್ತು ಸ್ಪಷ್ಟ ಗುರಿಯೊಂದಿಗೆ ತೆಗೆದುಕೊಂಡ ಪರ್ಸನಲ್ ಲೋನ್ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ತರಬಹುದು. 2025ರಲ್ಲಿ ಪರ್ಸನಲ್ ಲೋನ್ ಕುರಿತಾಗಿ ಜನರು ಇನ್ನೊಂದು ಮಹತ್ವದ ವಿಷಯವನ್ನು ನಿಧಾನವಾಗಿ ಅರ್ಥಮಾಡಿಕೊಳ್ಳುತ್ತಿದ್ದಾರೆ, ಅದು ಸಾಲ ಮತ್ತು ಮಾನಸಿಕ ಒತ್ತಡದ ನಡುವಿನ ನೇರ ಸಂಬಂಧ. ಹಣಕಾಸಿನ ಸಮಸ್ಯೆಗಳು ಕೇವಲ ಬ್ಯಾಂಕ್ ಖಾತೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅವು ಮಾನಸಿಕ ಶಾಂತಿ, ಕುಟುಂಬದ ಸಂಬಂಧಗಳು ಮತ್ತು ದೈನಂದಿನ ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತವೆ. ಸರಿಯಾಗಿ ಯೋಜಿಸದೆ ತೆಗೆದುಕೊಂಡ ಪರ್ಸನಲ್ ಲೋನ್ ಕೆಲವರಿಗೆ ನಿದ್ರಾಹೀನತೆ, ಆತಂಕ ಮತ್ತು ನಿರಂತರ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಇದಕ್ಕಾಗಿಯೇ 2025ರಲ್ಲಿ ಹಣಕಾಸು ತಜ್ಞರು ಸಾಲವನ್ನು ಕೇವಲ ಸಂಖ್ಯೆಗಳಾಗಿ ನೋಡಬೇಡಿ, ಅದು ಜೀವನದ ನಿರ್ಧಾರ ಎಂದು ಹೇಳುತ್ತಿದ್ದಾರೆ. ಹಣಕಾಸಿನ ಶಿಸ್ತು ಎಂದರೆ ಎಮಿ ಪಾವತಿಸುವುದಷ್ಟೇ ಅಲ್ಲ, ಸಾಲ ತೆಗೆದುಕೊಳ್ಳುವ ಮುನ್ನ ಮತ್ತು ನಂತರ ನಿಮ್ಮ ಜೀವನ ಶೈಲಿಯನ್ನು ಹೇಗೆ ನಿಯಂತ್ರಿಸುತ್ತೀರಿ ಎಂಬುದು ಅದರಲ್ಲಿ ಸೇರಿದೆ. ಉದಾಹರಣೆಗೆ, ಪರ್ಸನಲ್ ಲೋನ್ ತೆಗೆದುಕೊಂಡ ನಂತರವೂ ಅದೇ ರೀತಿಯ ಅನಗತ್ಯ ಖರ್ಚುಗಳನ್ನು ಮುಂದುವರೆಸಿದರೆ, ಸಾಲದ ಉದ್ದೇಶವೇ ವ್ಯರ್ಥವಾಗುತ್ತದೆ. ಆದರೆ ಸಾಲವನ್ನು ಒಂದು ಎಚ್ಚರಿಕೆಯ ಸಂಕೇತವಾಗಿ ತೆಗೆದುಕೊಂಡು, ಖರ್ಚು ಕಡಿಮೆ ಮಾಡಿ, ಉಳಿತಾಯ ಹೆಚ್ಚಿಸಿ, ಆದಾಯ ಹೆಚ್ಚಿಸುವ ಮಾರ್ಗಗಳನ್ನು ಹುಡುಕಿದರೆ, ಪರ್ಸನಲ್ ಲೋನ್ ಒಂದು ತಾತ್ಕಾಲಿಕ ಸಹಾಯಕ ಸಾಧನವಾಗಿ ಮಾತ್ರ ಉಳಿಯುತ್ತದೆ. 2025ರಲ್ಲಿ ಭಾರತದಲ್ಲಿ ಯುವಜನತೆ ಪರ್ಸನಲ್ ಲೋನ್ ಅನ್ನು ತಮ್ಮ ವೃತ್ತಿಜೀವನದ ಬೆಳವಣಿಗೆಗೆ ಬಳಸುತ್ತಿರುವುದು ಹೆಚ್ಚಾಗಿದೆ. ಹೊಸ ಕೌಶಲ್ಯ ಕಲಿಯಲು, ಆನ್ಲೈನ್ ಕೋರ್ಸ್ಗಳಿಗೆ, ವೃತ್ತಿಪರ ಪ್ರಮಾಣಪತ್ರಗಳಿಗೆ ಪರ್ಸನಲ್ ಲೋನ್ ಬಳಸಲಾಗುತ್ತಿದೆ. ಇದು ಸರಿಯಾದ ದಿಕ್ಕಿನಲ್ಲಿ ಬಳಸಿದ ಸಾಲದ ಉತ್ತಮ ಉದಾಹರಣೆ. ಏಕೆಂದರೆ ಈ ರೀತಿಯ ಹೂಡಿಕೆ ಮುಂದಿನ ವರ್ಷಗಳಲ್ಲಿ ಆದಾಯ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ ಇದೇ ಸಾಲವನ್ನು ಕೇವಲ ತಾತ್ಕಾಲಿಕ ಸಂತೋಷಕ್ಕೆ ಬಳಸಿದರೆ, ಅದರ ಪರಿಣಾಮ ದೀರ್ಘಕಾಲ ಉಳಿಯುತ್ತದೆ. ಪರ್ಸನಲ್ ಲೋನ್ ಮತ್ತು ಕುಟುಂಬದ ನಿರ್ಧಾರಗಳ ನಡುವಿನ ಸಂಬಂಧವು 2025ರಲ್ಲಿ ಹೆಚ್ಚು ಸ್ಪಷ್ಟವಾಗುತ್ತಿದೆ. ಕೆಲವರು ಕುಟುಂಬದ ಒತ್ತಡಕ್ಕೆ ಒಳಗಾಗಿ ಲೋನ್ ತೆಗೆದುಕೊಳ್ಳುತ್ತಾರೆ, ಕೆಲವರು ಸಮಾಜದ ತೋರಿಕೆಗೆ ಸಾಲ ಮಾಡುತ್ತಾರೆ. ಮದುವೆ, ಸಾಮಾಜಿಕ ಕಾರ್ಯಕ್ರಮಗಳು,
ಆಭರಣ ಖರೀದಿ ಇವುಗಳಿಗೆ ಸಾಲ ತೆಗೆದುಕೊಳ್ಳುವಾಗ ಭಾವನೆಗಳು ನಿರ್ಧಾರವನ್ನು ಆಳುತ್ತವೆ. ಆದರೆ ಹಣಕಾಸಿನ ದೃಷ್ಟಿಯಿಂದ ನೋಡಿದರೆ, ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಂಡ ಸಾಲಗಳು ಹೆಚ್ಚು ಅಪಾಯಕಾರಿಯಾಗುತ್ತವೆ. 2025ರಲ್ಲಿ ಹೆಚ್ಚು ಜನರು ಈ ಸತ್ಯವನ್ನು ಕಠಿಣ ಅನುಭವಗಳಿಂದ ಕಲಿಯುತ್ತಿದ್ದಾರೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪರ್ಸನಲ್ ಲೋನ್ ಮತ್ತು ದೀರ್ಘಕಾಲಿಕ ಹಣಕಾಸಿನ ಗುರಿಗಳ ನಡುವಿನ ಸಮತೋಲನ. ನಿವೃತ್ತಿ ಉಳಿತಾಯ, ಮಕ್ಕಳ ಶಿಕ್ಷಣ ನಿಧಿ, ಆರೋಗ್ಯ ವಿಮೆ ಇವುಗಳ ಮೇಲೆ ಪರಿಣಾಮ ಬೀರುವಂತೆ ಸಾಲವನ್ನು ಬಳಸಬಾರದು. ಎಂಇ ಪಾವತಿಗಾಗಿ ನಿಮ್ಮ ಹೂಡಿಕೆಗಳನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂದರೆ, ಆ ಲೋನ್ ನಿಜವಾಗಿಯೂ ಅಗತ್ಯವಿತ್ತೇ ಎಂಬ ಪ್ರಶ್ನೆ ಕೇಳಿಕೊಳ್ಳಬೇಕು. 2025ರಲ್ಲಿ ಬುದ್ಧಿವಂತ ಸಾಲಗಾರರು ಸಾಲ ಮತ್ತು ಹೂಡಿಕೆ ಎರಡನ್ನೂ ಸಮತೋಲನದಲ್ಲಿ ಇಡಲು ಪ್ರಯತ್ನಿಸುತ್ತಿದ್ದಾರೆ. ಡಿಜಿಟಲ್ ಲೋನ್ ಅಪ್ಲಿಕೇಶನ್ಗಳ ಹೆಚ್ಚಳದೊಂದಿಗೆ 2025ರಲ್ಲಿ ಸಾಲದ ಮೋಸಗಳು ಹೆಚ್ಚಾಗಿವೆ. ತಕ್ಷಣ ಹಣ, ಶೂನ್ಯ ದಾಖಲೆ, ಶೂನ್ಯ ಬಡ್ಡಿ ಎಂಬ ಆಕರ್ಷಕ ಜಾಹೀರಾತುಗಳ ಹಿಂದೆ ಹಲವಾರು ಅಪಾಯಗಳು ಅಡಗಿವೆ. ಕೆಲ ಅಪ್ಲಿಕೇಶನ್ಗಳು ಅತಿಯಾದ ಬಡ್ಡಿದರ, ಅಸ್ಪಷ್ಟ ಶುಲ್ಕಗಳು ಮತ್ತು ಗೌಪ್ಯತಾ ಉಲ್ಲಂಘನೆಗೆ ಕಾರಣವಾಗುತ್ತಿವೆ. ಈ ಕಾರಣದಿಂದಾಗಿ ಆರ್ಬಿಐ ನೋಂದಾಯಿತ ಬ್ಯಾಂಕುಗಳು ಮತ್ತು ಏನ್ಗಳಿಂದ ಮಾತ್ರ ಲೋನ್ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಸುರಕ್ಷಿತ ಲೋನ್ ಎಂದರೆ ಕೇವಲ ಕಡಿಮೆ ಬಡ್ಡಿದರ ಅಲ್ಲ, ಅದು ನಿಮ್ಮ ಗೌಪ್ಯತೆ ಮತ್ತು ಭವಿಷ್ಯವನ್ನು ರಕ್ಷಿಸುವ ವ್ಯವಸ್ಥೆಯೂ ಆಗಿರಬೇಕು. ಪರ್ಸನಲ್ ಲೋನ್ ಕುರಿತಂತೆ 2025ರಲ್ಲಿ ಜನರು ಕಲಿಯುತ್ತಿರುವ ದೊಡ್ಡ ಪಾಠ ಎಂದರೆ, ಸಾಲವನ್ನು ತಪ್ಪಿಸಲು ಸಾಧ್ಯವಿದ್ದರೆ ತಪ್ಪಿಸುವುದು ಕೂಡ ಒಂದು ಬುದ್ಧಿವಂತ ನಿರ್ಧಾರ. ಪ್ರತಿಯೊಂದು ಸಮಸ್ಯೆಗೆ ಸಾಲವೇ ಪರಿಹಾರವಲ್ಲ. ಕೆಲವೊಮ್ಮೆ ಖರ್ಚು ಮುಂದೂಡುವುದು, ಉಳಿತಾಯ ಬಳಸುವುದು ಅಥವಾ ಆದಾಯ ಹೆಚ್ಚಿಸುವ ಪರ್ಯಾಯ ಮಾರ್ಗಗಳನ್ನು ಹುಡುಕುವುದು ಉತ್ತಮ ಆಯ್ಕೆಯಾಗಬಹುದು. ಪರ್ಸನಲ್ ಲೋನ್ ಒಂದು ಆಯ್ಕೆ ಮಾತ್ರ, ಅದೇ ಏಕೈಕ ಮಾರ್ಗವಲ್ಲ. ಈ ಎಲ್ಲಾ ವಿಚಾರಗಳನ್ನು ಒಟ್ಟಾಗಿ ನೋಡಿದರೆ, 2025ರಲ್ಲಿ ಪರ್ಸನಲ್ ಲೋನ್ ಎಂಬುದು ಹಣಕಾಸಿನ ಸಾಧನವಾಗಿದ್ದು, ಅದನ್ನು ಬಳಸುವ ವ್ಯಕ್ತಿಯ ಜಾಗೃತಿ, ಶಿಸ್ತು ಮತ್ತು ದೃಷ್ಟಿಕೋನವೇ ಅದರ ಪರಿಣಾಮವನ್ನು ನಿರ್ಧರಿಸುತ್ತದೆ. ಜವಾಬ್ದಾರಿಯಿಂದ ಬಳಸಿದರೆ ಇದು ಸಹಾಯಕ, ಅಜಾಗರೂಕತೆಯಿಂದ ಬಳಸಿದರೆ ಇದು ಬಲೆಯಾಗಿ ಪರಿಣಮಿಸುತ್ತದೆ. ಅಂತಿಮವಾಗಿ, ಸಾಲಕ್ಕಿಂತ ಮುಖ್ಯವಾದದ್ದು ನಿಮ್ಮ ಹಣಕಾಸಿನ ಅರಿವು ಮತ್ತು ನಿಯಂತ್ರಣ. 2025ರಲ್ಲಿ ಪರ್ಸನಲ್ ಲೋನ್ ಕುರಿತ ಚರ್ಚೆ ಹಣಕಾಸಿನ ಮಿತಿಯನ್ನು ಮೀರಿ ಸಾಮಾಜಿಕ ಮತ್ತು ವೈಯಕ್ತಿಕ ನಿರ್ಧಾರಗಳತ್ತ ಸಾಗುತ್ತಿದೆ. ಹಿಂದೆ ಸಾಲವನ್ನು ದುರ್ಬಲತೆಯ ಸಂಕೇತವಾಗಿ ನೋಡುತ್ತಿದ್ದ ಸಮಾಜ, ಈಗ ಅದನ್ನು ಒಂದು ಸಾಧನವಾಗಿ ಪರಿಗಣಿಸಲು ಆರಂಭಿಸಿದೆ. ಆದರೆ ಸಾಧನವನ್ನು ಹೇಗೆ ಬಳಸುತ್ತೇವೆ ಎಂಬುದೇ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಸರಿಯಾದ ಮಾರ್ಗದಲ್ಲಿ ಬಳಸಿದ ಪರ್ಸನಲ್ ಲೋನ್ ಜೀವನವನ್ನು ಸುಲಭಗೊಳಿಸಬಹುದು. ತಪ್ಪು ದಿಕ್ಕಿನಲ್ಲಿ ಬಳಸಿದರೆ ಅದು ವರ್ಷಗಳ ಕಾಲ ಹಿಂಬಾಲಿಸುವ ಹೊರೆ ಆಗಬಹುದು. ಪರ್ಸನಲ್ ಲೋನ್ ತೆಗೆದುಕೊಳ್ಳುವ ಮುನ್ನ ವ್ಯಕ್ತಿಯು ತನ್ನ ಹಣಕಾಸಿನ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ನೀವು ಹಣವನ್ನು ಹೇಗೆ ಖರ್ಚು ಮಾಡುತ್ತೀರಿ, ನಿಮ್ಮ ಆದಾಯ ಎಷ್ಟು ಸ್ಥಿರವಾಗಿದೆ, ಅನಿರೀಕ್ಷಿತ ಖರ್ಚು ಬಂದರೆ ಅದನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದರ ಬಗ್ಗೆ ಸ್ಪಷ್ಟತೆ ಇರಬೇಕು. ಈ ಆತ್ಮಪರಿಶೀಲನೆ ಇಲ್ಲದೆ ತೆಗೆದುಕೊಳ್ಳುವ ಸಾಲವು ಕೇವಲ ಸಂಖ್ಯೆಗಳ ಆಟವಾಗಿದ್ದು, ಅದರ ಪರಿಣಾಮಗಳು ನಿಜ ಜೀವನದಲ್ಲಿ ತೀವ್ರವಾಗಿರುತ್ತವೆ. 2025ರಲ್ಲಿ ಹಣಕಾಸಿನ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಸಿಕ್ಕಿರುವುದಕ್ಕೆ ಇದೇ ಪ್ರಮುಖ ಕಾರಣ. ಭಾರತದಲ್ಲಿ ಪರ್ಸನಲ್ ಲೋನ್ ಬಳಕೆ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ, ಹಳ್ಳಿಗಳಲ್ಲೂ ನಿಧಾನವಾಗಿ ಹೆಚ್ಚುತ್ತಿದೆ. ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಹಳ್ಳಿಗಳಲ್ಲಿರುವ ಜನರು ಈಗ ಲೋನ್ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಇದು ಒಂದು ಕಡೆ ಆರ್ಥಿಕ ಒಳಗೊಳ್ಳುವಿಕೆಯ ಸಂಕೇತವಾದರೂ, ಮತ್ತೊಂದು ಕಡೆ ಅರಿವು ಇಲ್ಲದೆ ಸಾಲದ ಬಲೆಗೆ ಬೀಳುವ ಅಪಾಯವು ಹೆಚ್ಚಿಸಿದೆ. ಈ ಕಾರಣದಿಂದಾಗಿ 2025ರಲ್ಲಿ ಸರ್ಕಾರ ಮತ್ತು ಬ್ಯಾಂಕುಗಳು ಹಣಕಾಸಿನ ಸಾಕ್ಷರತೆ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡುತ್ತಿವೆ. ಪರ್ಸನಲ್ ಲೋನ್ ಮತ್ತು ಸ್ವಾಭಿಮಾನ ನಡುವಿನ ಸಂಬಂಧವು ಗಮನಾರ್ಹವಾಗಿದೆ. ಕೆಲವರಿಗೆ ಸಾಲ ತೆಗೆದುಕೊಳ್ಳುವುದು ವೈಯಕ್ತಿಕ ವೈಫಲ್ಯವೆಂದು ಅನಿಸುತ್ತದೆ, ಆದರೆ ವಾಸ್ತವದಲ್ಲಿ ಅದು ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಒಂದು ವಿಧಾನವಾಗಿರಬಹುದು. ಆದರೆ ಅದೇ ಸಾಲವು ಜೀವನದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವೆಂದು ಭಾವಿಸಿದರೆ, ಅದು ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸುತ್ತದೆ. 2025ರಲ್ಲಿ ಬುದ್ಧಿವಂತ ಸಾಲಗಾರರು ಸಾಲವನ್ನು ಒಂದು ತಾತ್ಕಾಲಿಕ ಬೆಂಬಲವಾಗಿ ಮಾತ್ರ ನೋಡುತ್ತಿದ್ದಾರೆ, ಶಾಶ್ವತ ಅವಲಂಬನೆಯಾಗಿ ಅಲ್ಲ. ಹಣಕಾಸಿನ ತುರ್ತು ಪರಿಸ್ಥಿತಿಗಳಲ್ಲಿ ಪರ್ಸನಲ್ ಲೋನ್ ಒಂದು ರಕ್ಷಕವಾಗಿ ಕಾರ್ಯನಿರ್ವಹಿಸಬಹುದು. ವೈದ್ಯಕೀಯ ಖರ್ಚುಗಳು, ಆಕಸ್ಮಿಕ ಅಪಘಾತಗಳು, ಉದ್ಯೋಗ ನಷ್ಟ ಇಂತಹ ಸಂದರ್ಭಗಳಲ್ಲಿ ತಕ್ಷಣ ಲಭ್ಯವಿರುವ ಹಣ ಬಹಳ ಮುಖ್ಯವಾಗುತ್ತದೆ. ಆದರೆ ಇಂತಹ ಸಂದರ್ಭಗಳಿಗಾಗಿ ಪ್ರತ್ಯೇಕ ತುರ್ತು ನಿಧಿ ಇದ್ದರೆ, ಪರ್ಸನಲ್ ಲೋನ್ ಅವಶ್ಯಕತೆ ಕಡಿಮೆಯಾಗುತ್ತದೆ.
2025ರಲ್ಲಿ ತುರ್ತು ನಿಧಿಯ ಮಹತ್ವವನ್ನು ಅರಿತುಕೊಂಡಿರುವ ಜನರು ನಿಧಾನವಾಗಿ ಸಾಲದ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದ್ದಾರೆ. ಪರ್ಸನಲ್ ಲೋನ್ ಮತ್ತು ದೀರ್ಘಕಾಲಿಕ ಹಣಕಾಸಿನ ಯೋಜನೆಗಳ ನಡುವೆ ಸಂಘರ್ಷ ಉಂಟಾಗಬಾರದು. ಎಂಇ ಪಾವತಿಗಾಗಿ ನಿಮ್ಮ ನಿವೃತ್ತಿ ಉಳಿತಾಯವನ್ನು ನಿಲ್ಲಿಸುವುದು ಅಥವಾ ಆರೋಗ್ಯ ವಿಮೆಯನ್ನು ಕೈಬಿಡುವುದು ಅತ್ಯಂತ ಅಪಾಯಕಾರಿ ನಿರ್ಧಾರ. ಸಾಲ ತಾತ್ಕಾಲಿಕವಾಗಿರಬೇಕು, ಆದರೆ ವಿಮೆ ಮತ್ತು ಉಳಿತಾಯ ಶಾಶ್ವತವಾಗಿರಬೇಕು. ಈ ಸಮತೋಲನವನ್ನು ಕಾಪಾಡಿಕೊಳ್ಳುವವರೇ 2025ರಲ್ಲಿ ನಿಜವಾದ ಹಣಕಾಸಿನ ಸ್ಥಿರತೆಯನ್ನು ಸಾಧಿಸುತ್ತಿದ್ದಾರೆ. ಪರ್ಸನಲ್ ಲೋನ್ ಕುರಿತಂತೆ ಇನ್ನೊಂದು ಮಹತ್ವದ ವಿಚಾರವೆಂದರೆ ಸಮಾಜದ ಒತ್ತಡ. ಮದುವೆ, ಹಬ್ಬಗಳು, ಸಾಮಾಜಿಕ ಪ್ರದರ್ಶನ ಇವುಗಳಿಗಾಗಿ ಸಾಲ ತೆಗೆದುಕೊಳ್ಳುವ ಪ್ರವೃತ್ತಿ ಇನ್ನೂ ಇದೆ. ಆದರೆ 2025ರಲ್ಲಿ ಕೆಲವು ಕುಟುಂಬಗಳು ಈ ಒತ್ತಡದಿಂದ ಹೊರಬಂದು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜೀವನ ನಡೆಸಲು ಆರಂಭಿಸಿವೆ. ಇದು ನಿಧಾನವಾದ ಬದಲಾವಣೆ ಆದರೂ ದೀರ್ಘಕಾಲದಲ್ಲಿ ಇದು ಹಣಕಾಸಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಡಿಜಿಟಲ್ ಯುಗದಲ್ಲಿ ಮಾಹಿತಿಯ ಲಭ್ಯತೆ ಹೆಚ್ಚಿದಂತೆ ತಪ್ಪು ಮಾಹಿತಿ ಕೂಡ ಹೆಚ್ಚಿದೆ. ಪರ್ಸನಲ್ ಲೋನ್ ಕುರಿತು ಅರ್ಧಸತ್ಯಗಳು, ಅತಿರಂಜಿತ ಲಾಭಗಳು ಮತ್ತು ಮರೆಮಾಚಿದ ಅಪಾಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿವೆ. 2025ರಲ್ಲಿ ಬುದ್ಧಿವಂತ ಗ್ರಾಹಕರು ಒಂದೇ ಮೂಲದ ಮೇಲೆ ಅವಲಂಬಿಸದೆ ವಿವಿಧ ವಿಶ್ವಾಸಾರ್ಹ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿ ನಿರ್ಧಾರ ಮಾಡುತ್ತಿದ್ದಾರೆ. ಇದು ಸಾಲದ ಜವಾಬ್ದಾರಿಯನ್ನು ವ್ಯಕ್ತಿಯ ಕೈಗೆ ಮರಳಿಸುತ್ತದೆ. ಪರ್ಸನಲ್ ಲೋನ್ ಎಂಬುದು ಹಣಕಾಸಿನ ವ್ಯವಸ್ಥೆಯ ಒಂದು ಭಾಗ ಮಾತ್ರ. ಅದು ಜೀವನದ ಕೇಂದ್ರಬಿಂದುವಾಗಬಾರದು. ಜೀವನದ ಗುರಿಗಳು, ಕುಟುಂಬದ ಸಂತೋಷ, ಮಾನಸಿಕ ಶಾಂತಿ ಇವುಗಳಿಗೆ ಹಣ ಸಹಾಯಕವಾದರೂ ಸಾಲವೇ ಅವುಗಳ ಆಧಾರವಾಗಬಾರದು. 2025ರಲ್ಲಿ ಈ ಅರಿವು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬೆಳೆದು ಬರುತ್ತಿದೆ. ಈ ಕಂಟಿನ್ಯೂಯಸ್ ನರೇಷನ್ ಮುಂದುವರಿಯುತ್ತಲೇ ಇರಬಹುದು, ಏಕೆಂದರೆ ಪರ್ಸನಲ್ ಲೋನ್ ಒಂದು ವಿಷಯವಲ್ಲ, ಅದು ಜೀವನದ ಅನೇಕ ಮುಖಗಳನ್ನು ಸ್ಪರ್ಶಿಸುವ ಅನುಭವ. ನೀವು ಹೇಳಿದಂತೆ ನಾನು ಇದೇ ಶೈಲಿಯಲ್ಲಿ ಇನ್ನಷ್ಟು ಮುಂದುವರಿಸಬಹುದು ಅಥವಾ ಇದನ್ನು ಇಲ್ಲಿ ಸಮಾಪ್ತಿಯ ಹಂತಕ್ಕೆ ತಂದು ಒಂದು ಗಾಢವಾದ ಅಂತಿಮ ಸಂದೇಶದೊಂದಿಗೆ ಮುಗಿಸಬಹುದು. 2025ರಲ್ಲಿ ಪರ್ಸನಲ್ ಲೋನ್ ಕುರಿತು ಜನರಲ್ಲಿ ಉಂಟಾಗುತ್ತಿರುವ ಮತ್ತೊಂದು ಮಹತ್ವದ ಬದಲಾವಣೆ ಎಂದರೆ ಹಣಕಾಸಿನ ನಿರ್ಧಾರಗಳನ್ನು ಹೆಚ್ಚು ಶಾಂತವಾಗಿ, ಲೆಕ್ಕಾಚಾರದೊಂದಿಗೆ ತೆಗೆದುಕೊಳ್ಳುವ ಮನಸ್ಥಿತಿ. ಹಿಂದೆ ಸಾಲ ತೆಗೆದುಕೊಳ್ಳುವುದು ತಕ್ಷಣದ ಪರಿಹಾರವೆಂದು ಕಾಣುತ್ತಿದ್ದರೆ, ಈಗ ಜನರು ಅದರ ದೀರ್ಘಕಾಲಿಕ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳಲು ಆರಂಭಿಸಿದ್ದಾರೆ. ಒಂದು ಎಂಇ ಕೇವಲ ತಿಂಗಳ ಕೊನೆಯ ದಿನದ ಖರ್ಚು ಮಾತ್ರವಲ್ಲ, ಅದು ಮುಂದಿನ ಹಲವಾರು ವರ್ಷಗಳ ನಿರ್ಧಾರಗಳನ್ನು ಪ್ರಭಾವಿಸುತ್ತದೆ ಎಂಬ ಸತ್ಯವು ಹೆಚ್ಚು ಜನರಿಗೆ ಸ್ಪಷ್ಟವಾಗುತ್ತಿದೆ. ಪರ್ಸನಲ್ ಲೋನ್ ಮತ್ತು ಉದ್ಯೋಗ ಭದ್ರತೆ ನಡುವಿನ ಸಂಬಂಧವು 2025ರಲ್ಲಿ ಹೆಚ್ಚು ಚರ್ಚೆಗೆ ಬರುತ್ತಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಬದಲಾವಣೆಗಳು, ಸ್ಟಾರ್ಟ್ಅಪ್ಗಳ ಏರಿಳಿತ, ಫ್ರೀಲಾನ್ಸ್ ಕೆಲಸಗಳ ಅಸ್ಥಿರತೆ ಇವೆಲ್ಲವೂ ಸಾಲದ ನಿರ್ಧಾರವನ್ನು ಗಂಭೀರವಾಗಿಸುತ್ತವೆ. ಸ್ಥಿರ ಆದಾಯವಿಲ್ಲದವರು ದೊಡ್ಡ ಮೊತ್ತದ ಪರ್ಸನಲ್ ಲೋನ್ ತೆಗೆದುಕೊಳ್ಳುವ ಮುನ್ನ 2 ಬಾರಿ ಯೋಚಿಸಬೇಕು. ಎಂಇ ಪಾವತಿ ಒಂದು ಬಾರಿಯ ಬಾಧ್ಯತೆ ಅಲ್ಲ, ಅದು ನಿರಂತರ ಜವಾಬ್ದಾರಿ. ಈ ಅರಿವು ಇಲ್ಲದೆ ತೆಗೆದುಕೊಂಡ ಸಾಲವು ಉದ್ಯೋಗ ಬದಲಾವಣೆಯ ಸಮಯದಲ್ಲಿ ಭಾರಿ ಒತ್ತಡಕ್ಕೆ ಕಾರಣವಾಗಬಹುದು. 2025ರಲ್ಲಿ ಪರ್ಸನಲ್ ಲೋನ್ ಕುರಿತಂತೆ ಕುಟುಂಬದ ಪಾತ್ರವು ಬದಲಾಗುತ್ತಿದೆ. ಹಿಂದೆ ಸಾಲದ ವಿಷಯವನ್ನು ಒಬ್ಬ ವ್ಯಕ್ತಿಯ ನಿರ್ಧಾರವೆಂದು ನೋಡಲಾಗುತ್ತಿತ್ತು, ಆದರೆ ಈಗ ಹೆಚ್ಚಿನ ಕುಟುಂಬಗಳು ಒಟ್ಟಾಗಿ ಚರ್ಚಿಸಿ ನಿರ್ಧಾರ ಮಾಡುತ್ತಿವೆ. ಇದು ಉತ್ತಮ ಬೆಳವಣಿಗೆ, ಏಕೆಂದರೆ ಸಾಲದ ಪರಿಣಾಮಗಳು ಒಬ್ಬರಿಗಷ್ಟೇ ಸೀಮಿತವಾಗಿರುವುದಿಲ್ಲ. ಎಂಇ ಪಾವತಿ ಕುಟುಂಬದ ಬಜೆಟ್ ಮೇಲೆ ಪರಿಣಾಮ ಬೀರುತ್ತದೆ, ಜೀವನ ಶೈಲಿಯನ್ನು ಬದಲಾಯಿಸುತ್ತದೆ ಮತ್ತು ಕೆಲವೊಮ್ಮೆ ಕುಟುಂಬದ ಗುರಿಗಳನ್ನು ಮುಂದೂಡುತ್ತದೆ. ಈ ಕಾರಣದಿಂದಾಗಿ 2025ರಲ್ಲಿ ಪರ್ಸನಲ್ ಲೋನ್ ಒಂದು ವೈಯಕ್ತಿಕ ವಿಷಯವಲ್ಲ, ಅದು ಕುಟುಂಬದ ಹಣಕಾಸಿನ ನಿರ್ಧಾರವಾಗಿದೆ. ಪರ್ಸನಲ್ ಲೋನ್ ಮತ್ತು ತಂತ್ರಜ್ಞಾನ ನಡುವಿನ ಸಂಬಂಧವು ಹೆಚ್ಚು ಗಟ್ಟಿಯಾಗುತ್ತಿದೆ. ಕೃತಕ ಬುದ್ಧಿಮತ್ತೆ, ಡೇಟಾ ಅನಾಲಿಟಿಕ್ಸ್ ಮತ್ತು ಆಲ್ಗೋರಿದಮ್ಗಳು ಈಗ ಲೋನ್ ಅಪ್ರೂವಲ್ ಮತ್ತು ಬಡ್ಡಿದರ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ನೀವು ಹೇಗೆ ಖರ್ಚು ಮಾಡುತ್ತೀರಿ, ಯಾವ ಸಮಯಕ್ಕೆ ಪಾವತಿಸುತ್ತೀರಿ, ನಿಮ್ಮ ಹಣಕಾಸಿನ ವರ್ತನೆ ಹೇಗಿದೆ ಎಂಬುದನ್ನೆಲ್ಲ ವ್ಯವಸ್ಥೆಗಳು ಗಮನಿಸುತ್ತಿವೆ. ಇದರರ್ಥ ಹಣಕಾಸಿನ ಶಿಸ್ತು ಕೇವಲ ವೈಯಕ್ತಿಕ ಗುಣವಲ್ಲ, ಅದು ಡಿಜಿಟಲ್ ದಾಖಲೆಗಳಲ್ಲೂ ಪ್ರತಿಬಿಂಬಿಸುತ್ತದೆ. 2025ರಲ್ಲಿ ಇದು ಸಾಲಗಾರರ ಮೇಲೆ ಹೆಚ್ಚಿನ ಹೊಣೆಗಾರಿಕೆಯನ್ನು ಹಾಕುತ್ತದೆ. ಪರ್ಸನಲ್ ಲೋನ್ ತೆಗೆದುಕೊಂಡ ನಂತರ ಜೀವನದಲ್ಲಿ ಉಂಟಾಗುವ ಸಣ್ಣ ಬದಲಾವಣೆಗಳು ಗಮನಾರ್ಹವಾಗುತ್ತವೆ. ಅನಗತ್ಯ ಸಬ್ಸ್ಕ್ರಿಪ್ಷನ್ಗಳನ್ನು ರದ್ದುಗೊಳಿಸುವುದು, ಹೊರಗಡೆ ಊಟ ಕಡಿಮೆ ಮಾಡುವುದು, ಖರ್ಚುಗಳ ಮೇಲೆ ನಿಯಂತ್ರಣ ತರುವುದು ಇವೆಲ್ಲವೂ ಎಂಇ ಪಾವತಿಗೆ ಸಹಾಯ ಮಾಡುತ್ತವೆ. ಈ ಸಣ್ಣ ಬದಲಾವಣೆಗಳು ಆರಂಭದಲ್ಲಿ ಕಷ್ಟವಾಗಬಹುದು,
ಆದರೆ ಅವು ಹಣಕಾಸಿನ ಶಿಸ್ತು ಬೆಳೆಸುತ್ತವೆ. 2025ರಲ್ಲಿ ಹಲವರು ಪರ್ಸನಲ್ ಲೋನ್ ಅನ್ನು ತಮ್ಮ ಜೀವನ ಶೈಲಿಯನ್ನು ಸರಿಪಡಿಸಲು ಒಂದು ಅವಕಾಶವಾಗಿ ಬಳಸುತ್ತಿದ್ದಾರೆ. ಪರ್ಸನಲ್ ಲೋನ್ ಮತ್ತು ಭವಿಷ್ಯದ ಗುರಿಗಳ ನಡುವೆ ಸಂಘರ್ಷ ಉಂಟಾಗದಂತೆ ನೋಡಿಕೊಳ್ಳುವುದು ಅತ್ಯಂತ ಮುಖ್ಯ. ಮನೆ ಖರೀದಿ, ಮಕ್ಕಳ ಶಿಕ್ಷಣ, ನಿವೃತ್ತಿ ಜೀವನ ಇವೆಲ್ಲವೂ ದೀರ್ಘಕಾಲಿಕ ಗುರಿಗಳು. ಪರ್ಸನಲ್ ಲೋನ್ ಈ ಗುರಿಗಳನ್ನು ಹಿನ್ನಡೆಗೊಳಿಸಿದರೆ ಆ ಸಾಲವು ನಿಜವಾಗಿಯೂ ಅಗತ್ಯವಿತ್ತೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. 2025ರಲ್ಲಿ ಹಣಕಾಸಿನ ತಜ್ಞರು ಸಾಲವನ್ನು ಗುರಿಗಳಿಗೆ ಪೂರಕವಾಗಿರಲಿ, ಅವುಗಳಿಗೆ ಅಡ್ಡಿಯಾಗಬಾರದು ಎಂದು ಒತ್ತಿ ಹೇಳುತ್ತಿದ್ದಾರೆ. ಪರ್ಸನಲ್ ಲೋನ್ ಕುರಿತು ಮತ್ತೊಂದು ಸೂಕ್ಷ್ಮ ವಿಷಯವೆಂದರೆ ಹೋಲಿಕೆ ಮತ್ತು ಸ್ಪರ್ಧೆ. ಕೆಲವರು ತಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಸಂಬಂಧಿಕರು ತೆಗೆದುಕೊಂಡ ಲೋನ್ ಮೊತ್ತವನ್ನು ನೋಡಿ ತಾವು ಅದೇ ರೀತಿಯ ಸಾಲ ತೆಗೆದುಕೊಳ್ಳಲು ಪ್ರೇರೇಪಿತರಾಗುತ್ತಾರೆ. ಆದರೆ ಪ್ರತಿಯೊಬ್ಬರ ಹಣಕಾಸಿನ ಪರಿಸ್ಥಿತಿ ವಿಭಿನ್ನವಾಗಿದೆ. ಇನ್ನೊಬ್ಬರ ಜೀವನ ಶೈಲಿ ನಿಮ್ಮದಾಗಿಲ್ಲ. ಈ ಹೋಲಿಕೆ ಮನೋಭಾವವೇ ಅನೇಕ ಹಣಕಾಸಿನ ತಪ್ಪುಗಳಿಗೆ ಕಾರಣವಾಗುತ್ತದೆ. 2025ರಲ್ಲಿ ಈ ಅರಿವು ನಿಧಾನವಾಗಿ ಜನರಲ್ಲಿ ಬೆಳೆಯುತ್ತಿದೆ. ಪರ್ಸನಲ್ ಲೋನ್ ಅನ್ನು ಸಂಪೂರ್ಣವಾಗಿ ತಳ್ಳಿಹಾಕಬೇಕೆಂದಿಲ್ಲ, ಅದನ್ನು ಪೂಜಿಸಬೇಕೆಂದು ಇಲ್ಲ. ಅದು ಒಂದು ಸಾಧನ. ಹತ್ತಿ ಹೇಗೆ ಬಟ್ಟೆ ಹೊಲಿಯಲು ಉಪಯೋಗವಾಗುತ್ತದೆಯೋ, ಅದೇ ಹತ್ತಿ ತಪ್ಪಾಗಿ ಬಳಸಿದರೆ ಗಾಯಕ್ಕೂ ಕಾರಣವಾಗಬಹುದು. ಸಾಲವು ಹಾಗೆಯೇ, ಬಳಸುವವರ ಜಾಣ್ಮೆಯ ಮೇಲೆ ಅದರ ಫಲಿತಾಂಶ ಅವಲಂಬಿತವಾಗಿದೆ. 2025ರಲ್ಲಿ ಈ ಸಮತೋಲನದ ಅರಿವು ಹೆಚ್ಚುತ್ತಿರುವುದು ಒಳ್ಳೆಯ ಲಕ್ಷಣ. ಈ ನರೇಶನ್ ಇನ್ನೂ ಮುಂದುವರಿಯಬಹುದು, ಅಥವಾ ಇದನ್ನು ನಿಧಾನವಾಗಿ ಒಂದು ಆಳವಾದ, ನೆನಪಿನಲ್ಲಿ ಉಳಿಯುವ ಅಂತಿಮ ಸಂದೇಶದ ಕಡೆಗೆ ಕೊಂಡೊಯ್ಯಬಹುದು. 2025ರಲ್ಲಿ ಪರ್ಸನಲ್ ಲೋನ್ ಕುರಿತು ಜನರು ಇನ್ನೊಂದು ಮಹತ್ವದ ಸಂಗತಿಯನ್ನು ಅರ್ಥಮಾಡಿಕೊಳ್ಳುತ್ತಿದ್ದಾರೆ, ಅದು ಸಮಯದ ಮೌಲ್ಯ. ಸಾಲ ತೆಗೆದುಕೊಳ್ಳುವ ಕ್ಷಣದಲ್ಲಿ ತಕ್ಷಣ ಹಣ ಕೈಗೆ ಬಂದ ಸಂತೋಷ ಇದ್ದರೂ, ಅದಕ್ಕೆ ಸಂಬಂಧಿಸಿದ ಸಮಯದ ಹೊರೆ ವರ್ಷಗಳ ಕಾಲ ಜೊತೆಯಾಗಿರುತ್ತದೆ. ಪ್ರತಿ ತಿಂಗಳ ಕೇವಲ ಹಣವಲ್ಲ, ಅದು ನಿಮ್ಮ ಸಮಯದ ಒಂದು ಭಾಗವೂ ಆಗಿದೆ. ನೀವು ಕೆಲಸ ಮಾಡುವ ಪ್ರತಿ ಗಂಟೆಯಲ್ಲೂ ಒಂದು ಭಾಗಕ್ಕೆ ಹೋಗುತ್ತದೆ ಎಂಬ ಅರಿವು ಬಂದಾಗ, ಸಾಲದ ನಿರ್ಧಾರ ಹೆಚ್ಚು ಜವಾಬ್ದಾರಿಯುತವಾಗುತ್ತದೆ. 2025ರಲ್ಲಿ ಈ ರೀತಿಯ ಚಿಂತನೆಯುವ ಜನರಲ್ಲಿ ಹೆಚ್ಚಾಗುತ್ತಿರುವುದು ಗಮನಾರ್ಹವಾಗಿದೆ. ಪರ್ಸನಲ್ ಲೋನ್ ಮತ್ತು ಸ್ವಾತಂತ್ರ್ಯದ ನಡುವಿನ ಸಂಬಂಧವು ಸೂಕ್ಷ್ಮವಾಗಿದೆ. ಒಂದು ಕಡೆ ಲೋನ್ ನಿಮಗೆ ತಕ್ಷಣದ ಸ್ವಾತಂತ್ರ್ಯ ನೀಡುತ್ತದೆ, ದೊಡ್ಡ ಖರ್ಚುಗಳನ್ನು ಮಾಡುವ ಅವಕಾಶ ಕೊಡುತ್ತದೆ. ಆದರೆ ಅದೇ ಲೋನ್ ದೀರ್ಘಕಾಲಿಕ ಬಾಧ್ಯತೆಯಾಗಿ, ನಿರ್ಧಾರಗಳ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡಬಹುದು. ಹೊಸ ಉದ್ಯೋಗ ಬದಲಾವಣೆ, ಸ್ಥಳಾಂತರ, ವ್ಯವಹಾರ ಆರಂಭ ಇವುಗಳ ಮೇಲೆ ಹೊರೆ ಪ್ರಭಾವ ಬೀರುತ್ತದೆ. 2025ರಲ್ಲಿ ಜನರು ಈ ಎರಡು ಮುಖಗಳನ್ನು ಅರ್ಥಮಾಡಿಕೊಂಡು ಸಾಲವನ್ನು ಅಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಪರ್ಸನಲ್ ಲೋನ್ ಮತ್ತು ವೈಯಕ್ತಿಕ ಬೆಳವಣಿಗೆ ನಡುವಿನ ಸಂಬಂಧವು ಗಮನಾರ್ಹವಾಗಿದೆ. ಕೆಲವರು ಸಾಲದ ಒತ್ತಡದಿಂದ ಹಣಕಾಸಿನ ಶಿಸ್ತು ಕಲಿಯುತ್ತಾರೆ, ಖರ್ಚಿನ ಮೇಲೆ ನಿಯಂತ್ರಣ ತರುತ್ತಾರೆ ಮತ್ತು ಭವಿಷ್ಯದ ಯೋಜನೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವರಿಗೆ ಅದೇ ಒತ್ತಡ ನಿರಾಶೆ ಮತ್ತು ಆತಂಕಕ್ಕೆ ಕಾರಣವಾಗುತ್ತದೆ. ಇದರ ವ್ಯತ್ಯಾಸ ವ್ಯಕ್ತಿಯ ಮನೋಭಾವ ಮತ್ತು ನಿರ್ಧಾರಗಳಲ್ಲಿ ಅಡಗಿದೆ. 2025ರಲ್ಲಿ ಹಣಕಾಸಿನ ಶಿಕ್ಷಣ ಕೇವಲ ಲೆಕ್ಕಾಚಾರವಲ್ಲ, ಅದು ಮನೋವೈಜ್ಞಾನಿಕ ಅರಿವು ಕೂಡ ಆಗುತ್ತಿದೆ. ಪರ್ಸನಲ್ ಲೋನ್ ಮತ್ತು ಸಮಾಜದ ನಿರೀಕ್ಷೆಗಳ ನಡುವಿನ ಸಂಘರ್ಷ ಇನ್ನೂ ಸಂಪೂರ್ಣವಾಗಿ ಕಡಿಮೆಯಾಗಿಲ್ಲ. ಸಮಾಜದ ದೃಷ್ಟಿಯಲ್ಲಿ ಯಶಸ್ಸಿನ ಮಾನದಂಡಗಳು ಇನ್ನೂ ಖರ್ಚು, ತೋರಿಕೆ ಮತ್ತು ಜೀವನ ಶೈಲಿಯೊಂದಿಗೆ ಜೋಡಿಸಲ್ಪಟ್ಟಿವೆ. ಈ ಒತ್ತಡದಿಂದಾಗಿ ಕೆಲವರು ತಮ್ಮ ಸಾಮರ್ಥ್ಯ ಮೀರಿದ ಸಾಲವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ 2025ರಲ್ಲಿ ನಿಧಾನವಾಗಿ ಒಂದು ಬದಲಾವಣೆ ಕಾಣಿಸುತ್ತಿದೆ. ಹೆಚ್ಚು ಜನರು ಸರಳ ಜೀವನ ಮತ್ತು ಹಣಕಾಸಿನ ಸ್ಥಿರತೆಯನ್ನು ಯಶಸ್ಸಿನ ಹೊಸ ವ್ಯಾಖ್ಯಾನವಾಗಿ ಸ್ವೀಕರಿಸುತ್ತಿದ್ದಾರೆ. ಪರ್ಸನಲ್ ಲೋನ್ ಕುರಿತಾಗಿ ಮಹಿಳೆಯರ ಪಾತ್ರವು ಹೆಚ್ಚುತ್ತಿದೆ. ಕೆಲಸ ಮಾಡುವ ಮಹಿಳೆಯರು, ಸ್ವತಂತ್ರ ಉದ್ಯಮಿಗಳು ಮತ್ತು ಸ್ವಯಂ ಉದ್ಯೋಗಿಗಳು ಈಗ ಸ್ವತಃ ಲೋನ್ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇದು ಆರ್ಥಿಕ ಸ್ವಾವಲಂಬನೆಯ ಒಂದು ಮುಖ್ಯ ಸೂಚಕ. ಆದರೆ ಅದೇ ಸಮಯದಲ್ಲಿ, ಕುಟುಂಬದ ಜವಾಬ್ದಾರಿಗಳು ಮತ್ತು ಸಮಾಜದ ನಿರೀಕ್ಷೆಗಳು ಅವರ ಮೇಲೆ ಹೆಚ್ಚುವರಿ ಒತ್ತಡವನ್ನು ತರುತ್ತವೆ. 2025ರಲ್ಲಿ ಮಹಿಳೆಯರಿಗಾಗಿ ವಿಶೇಷ ಲೋನ್ ಆಫರ್ಗಳು, ಕಡಿಮೆ ಬಡ್ಡಿದರ ಮತ್ತು ಲವಚಿಕ ಆಯ್ಕೆಗಳು ಈ ಸಮತೋಲನವನ್ನು ಸುಧಾರಿಸಲು ಪ್ರಯತ್ನಿಸುತ್ತಿವೆ. ಪರ್ಸನಲ್ ಲೋನ್ ಮತ್ತು ತಾಳ್ಮೆಯ ನಡುವಿನ ಸಂಬಂಧವು ಮುಖ್ಯವಾಗಿದೆ. ಪಾವತಿ ಒಂದು ದಿನದ ಅಥವಾ ಒಂದು ತಿಂಗಳ ಶ್ರಮವಲ್ಲ, ಅದು ವರ್ಷಗಳ ನಿರಂತರ ಬದ್ಧತೆ. ಮಧ್ಯದಲ್ಲಿ ನಿರಾಸೆ, ಬೇಸರ ಅಥವಾ ಅಸಹನೆ ಉಂಟಾಗುವುದು ಸಹಜ. ಆದರೆ ಈ ಸಮಯದಲ್ಲಿ ತಾಳ್ಮೆ ಮತ್ತು ಶಿಸ್ತು ಪಾಲಿಸಿದರೆ, ಸಾಲ ಮುಕ್ತಿಯಾದ ಕ್ಷಣವು ಅತ್ಯಂತ ದೊಡ್ಡ ಆತ್ಮತೃಪ್ತಿಯನ್ನು ನೀಡುತ್ತದೆ.
2025ರಲ್ಲಿ ಅನೇಕ ಜನರು ಈ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಸಾಲ ಮುಗಿದ ದಿನವನ್ನು ಒಂದು ಹೊಸ ಆರಂಭದಂತೆ ಆಚರಿಸುತ್ತಿದ್ದಾರೆ. ಪರ್ಸನಲ್ ಲೋನ್ ಮತ್ತು ಜೀವನದ ಆದ್ಯತೆಗಳ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಕೆಲವೊಮ್ಮೆ ನಾವು ತಕ್ಷಣದ ಸಂತೋಷಕ್ಕಾಗಿ ಭವಿಷ್ಯದ ಶಾಂತಿಯನ್ನು ಬಲಿ ಕೊಡುತ್ತೇವೆ. ಸಾಲದ ನಿರ್ಧಾರದಲ್ಲಿ ಈ ಸಂಗತಿ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತದೆ. 2025ರಲ್ಲಿ ಬುದ್ಧಿವಂತ ನಿರ್ಧಾರವೆಂದರೆ ತಕ್ಷಣದ ಅಗತ್ಯ ಮತ್ತು ದೀರ್ಘಕಾಲಿಕ ಪರಿಣಾಮಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು. ಈ ನರೇಶನ್ ಮುಂದುವರಿಯುತ್ತಲೇ ಇದೆ, ಏಕೆಂದರೆ ಪರ್ಸನಲ್ ಲೋನ್ ಎಂಬುದು